ಮೈಕ್ ಆನ್ ಮಾಡಿರಿ. ಮೈಕು ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ದಯತ್ತಜೋ ಅಗಂಡಕುನೋರುಮಂಡಲಃ ಸದೋದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋ ಚ ತಮೋ ನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ತಜೋ ಅಕ್ಷೀಣಶುಗಾತ್ಮಬಿಂಬಃ ಸ್ವಚ್ಚರ್ಯಗಾಂತಿಪ್ರದಿತತ್ಸದೋದಿತಃ ಸ್ವಭಕ್ತಸಂತಾಪದುಷ್ಠ ರಾಮಾವತಾರೋ ಹರಿಚಂದ್ರಮಾಃ ಜಯತ್ಯಜೋ ಸಂಗಾರ್ಬಳಾಂಬುಭೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಜಯತಿ ಹರಿಚಿಂತಯಃ ಸರ್ವದೈವೈಕವಂದ್ಯಃ ಪರಮರುಷ್ಟವಾಪ್ತಿತಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸಜನಯನೋಸೋ ಶ್ರೀಪದಿರ್ಮಾನದೋನಃ ಹಯಗ್ರೀವ ಇದಿ ಯೋ ವದೇತ್ ತಚ್ಚ ನಿಸ್ರತೆ ವಾಣಿ ಜಗ್ನುಕನ್ಯಾ ಪ್ರವಾಹವತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಗ್ಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುದಲಂ ಭಜೆ ತಾಪತ್ರಯಾಪಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಗಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶ್ವಮಿಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂ ಚಿತ್ತಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಗುರುವಾರ ಇವತ್ತು ರಾಯರಿಗೆ ಶ್ರೇಷ್ಠವಾದ ದಿನ. 365 ದಿನವೂ ಕೂಡ ರಾಯರ ದಿನವೇ ನಮಗೆ. ಆದರೂ ಕೂಡ ಇವತ್ತು ವಿಶೇಷ. ಅದರಲ್ಲಿ ಈ ವಿಶೇಷ ಗುರುವಾರದಲ್ಲಿ ನಾವು
ರಾಯರ ಸನ್ನಿಧಾನದಲ್ಲಿ ರಾಯರು ನಮಗೆ ರಚನೆ ಮಾಡಿಕೊಟ್ಟಿರುವ ಗದ್ಯ ರೂಪವಾದ ಗ್ರಂಥವಾಗಿರುವ ಸರ್ವ ಸಮರ್ಪಣ ಗದ್ಯದಲ್ಲಿ ಒಂದು ಶ್ಲೋಕವನ್ನು ನಿನ್ನೆ ನೋಡಿದ್ವಿ. ಪುಟ್ಟ ಗ್ರಂಥ. ಆ ಗ್ರಂಥ ತ್ರಿವಿಕ್ರಮ ರೂಪದಲ್ಲಿ ವಾಮನ ತ್ರಿವಿಕ್ರಮ ರೂಪದಲ್ಲಿ ಬೆಳೆಯದಂತೆ ಬೆಳೀತಾನೇ ಇದೆ. ಅದರಲ್ಲಿ ಪ್ರಥಮ ಭಾಗದಲ್ಲಿ ಭಗವಂತನ ರೂಪಗಳು, ಭಗವಂತನ ಗುಣಗಳು, ಭಗವಂತನ ವ್ಯಾಪಾರಗಳು, ಅಂಥ ವ್ಯಾಪಾರವನ್ನು ನಮ್ಮ ದೇಹದಲ್ಲಿ ಇದ್ದುಕೊಂಡು ಯಾವ ರೂಪದಲ್ಲಿ ಎಲ್ಲೆಲ್ಲಿ ಇದ್ದು ನಮ್ಮ ಕರ್ಮವನ್ನು ಮಾಡ್ತಾ ಇದ್ದಾನ ಹಾಗಂತೇಳಿ ನೋಡ್ತಾ ಬರ್ತಾ ಇದ್ದೀವಿ. ಜಾಗ್ರತೆ ಸ್ವಪ್ನ ಸುಷುಪ್ತ್ಯಾಖ್ಯ ಅವಸ್ಥಾತ್ರಯ ನಿಯಾಮಕ ಮದಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಗತ ವಿಶ್ವ ತೈಜಸ ಪ್ರಾಜ್ಞಾತ್ಮಕ ಹಾಗಂತೇಳಿ ಮೊದಲನೆಯದು. ಜಾಗ್ರತ್ ಅಂದರೆ ಎಚ್ಚರಿಕೆಯಿಂದ ನೋಡುವ ಅವಸ್ಥೆ. ಸ್ವಪ್ನ ಅವಸ್ಥೆ, ನಾವು ಮಲ್ಕೊಂಡು ನಿದ್ದೆ ಮಾಡುವ, ಗಾಢವಾದ ನಿದ್ರೆ ಮಾಡುವ ಮುಂಚಿತವಾಗಿ ಮತ್ತು ಎಚ್ಚರಿಕೆ ಅವಸ್ಥೆ ಮರೆಮಾಚ್ತಾ ಇದೆ. ಎಚ್ಚರಿಕೆ ಅವಸ್ಥೆ ನಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಆ ಮಧ್ಯ, ಆ ಸಂಧಿ ಕಾಲದಲ್ಲಿ ನಮಗೆ ಬರುವ ಸ್ವಪ್ನ, ಅದು ಸ್ವಪ್ನ ಸುಷುಪ್ತಿ. ಪರಮಾತ್ಮ ಬಿಂಬರೂಪಿ ಭಗವಂತ, ಆ ಪ್ರಾಜ್ಞರೂಪಿ ಭಗವಂತ ಜೀವರನ್ನು ಆಲಿಂಗನ ಮಾಡಿಕೊಂಡು ಗಾಢವಾದ ನಿದ್ರೆಯನ್ನು ನಮಗೆ ತಲುಪುವಂತೆ ಮಾಡ್ತಾನ. ಆ ರೀತಿಯಲ್ಲಿ ಮಾಡುವ ಆ ಭಗವಂತ ಆ ಗಾಢವಾದ ನಿದ್ರೆಗೆ ಸುಷುಪ್ತಿ ಹಾಗಂತ ಕಳೀತಾ ಇದ್ದಾರೆ. ಇಂಥ ಅವಸ್ಥಾ ಏನಿದೆಯೋ ಜೀವರಿಗೆ ತ್ರಯ ನಿಯಾಮಕ, ಈ ಮೂರು ಅವಸ್ಥೆಗಳಿಗೆ ನಿಯಮವನ್ನು, ಆ ನ್ಯಾಮಕವನ್ನು ಮಾಡ್ತಾ ಇರುವ ಮದಂತರ್ಯಾಮಿ ಮಮ ಅಂತರ್ಯಾಮಿ, ನನ್ನ ಅಂತರ್ಯಾಮಿ, ನನ್ನ ಅಂತರ್ಯಾಮಿಯಾಗಿರುವ ಮುಖ್ಯ ಪ್ರಾಣ ಅಂತರ್ಗತ, ನನ್ನ ಅಂತರ್ಯಾಮಿ ಇರುವ ಮುಖ್ಯ ಪ್ರಾಣ ದೇವರ ಅಂತರ್ಗತ ವಿಶ್ವ ತೈಜಸ ಪ್ರಾಜ್ಞಾತ್ಮಕ ಇದಕ್ಕೆ ಅರ್ಥ. ಇಷ್ಟೇ ಅರ್ಥ. ವಿಶ್ವರೂಪಿ ಭಗವಂತ ಅವ ಎಚ್ಚರಿಕೆ ಅವಸ್ಥೆಗೆ ಕಾರಣಭೂತನಾಗಿದ್ದಾನ. ತೈಜಸ್ವರೂಪಿ ಭಗವಂತ ಅವ ಕನಸಿನ ಪ್ರಪಂಚವನ್ನು ತೋರಿಸ್ಕೊಡ್ತಾ ಇದ್ದಾನ. ಬಿಂಬರೂಪಿ ಭಗವಂತ ಆಲಿಂಗನ ಮಾಡಿಕೊಳ್ತಾ ಇದ್ದಾನ. ಅವನಿಗೆ ಪ್ರಾಜ್ಞಾ ಹಾಗಂತೇಳಿ ಅವನಿಗೆ ಮೂರು ಸ್ಥಳದಲ್ಲಿ ಮೂರು ರೂಪದಿದ್ದಾನ. ಬಲ ಕಣ್ಣಲ್ಲಿ ಅಗ್ರಭಾಗದಲ್ಲಿ ಭಗವಂತ ಇದ್ದಾನ. ಅವನಿಗೆ 7 ಅಂಗಗಳು, 9 ಎಡಭಾಗದಲ್ಲಿ, 9 ಬಲಭಾಗದಲ್ಲಿ, ಮಧ್ಯಭಾಗದಲ್ಲಿ ಗಜಮುಖ, ಆನೆ ಮುಖ, ಒಟ್ಟು 19 ಮುಖಗಳು, 4 ಕೈಗಳು, 2 ಕಾಲುಗಳು ಅಂತ ಪೂರ್ಣವಾದ ಅವಯವವನ್ನು ನಿನ್ನೆ ನೋಡಿದ್ದೀವಿ. ಅವ ನಮ್ಮ ಕಣ್ಣಲ್ಲಿ ಇದ್ದುಕೊಂಡು ಈ ಭಗವಂತ ಏನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೋ ಆ ಸೃಷ್ಟಿ ಮಾಡಿಕೊಟ್ಟಿರುವ ಭಗವಂತ ನಮ್ಮ ಕಣ್ಣಲ್ಲಿ ಈ ಪ್ರಪಂಚವನ್ನು ನೋಡು ಹಾಗಂತೇಳಿ ಎಚ್ಚರಿಕೆಯನ್ನು ಮಾಡುವಾಗ ಬೆಳಗಿನ ಜಾವ ಗಾಢವಾದ ನಿದ್ರೆ ಮುಗಿದ ಮೇಲೆ ಮೊದಲನೇ ಅವಸ್ಥೆ ನಮಗೆ ಆ ದಿನದ ಪ್ರಾರಂಭ ಅವಸ್ಥೆ ಎಚ್ಚರಿಕಾ ಜಾಗೃತ ಅವಸ್ಥೆ. ಆ ವಿಶ್ವರೂಪಿ ಭಗವಂತನ ನಮ್ಮ ಕಣ್ಣಲ್ಲಿ, ನಮ್ಮ ಕನ್ನಡಿಯಲ್ಲಿ ನೋಡಿ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇರೋದ್ರಿಂದ ಇದನ್ನು ಹೇಳ್ತಾ ಇದ್ದಾರೆ. ಮತ್ತು ನಾವು ಏನು ಕನಸನ್ನು ನೋಡಿದೀವೋ ಅದಕ್ಕೆ ನ್ಯಾಮಕ ರೂಪ ಆ ತೈಜಸ್ಸು ರೂಪ. ಅವ ಕಂಠಕೋಶದಲ್ಲಿ, ನಮ್ಮ ಕಂಠದಲ್ಲಿ ಇದ್ದಾನ. ಆ ಕಂಠಕೋಶದಲ್ಲಿರುವ ಭಗವಂತ ರೂಪ ಯಾವುದೋ ಸೇಮ್, ಏನು ವಿಶ್ವರೂಪಿ ಸೇಮ್ 2ನೇ ರೂಪ ನಮ್ಮ ಕಂಠದಲ್ಲಿದ್ದಾನ. ಅದೇ ರೂಪ. 7 ಅಂಗಗಳು, ಮಧ್ಯದಲ್ಲಿ ಗಜಮುಖ, 9 ಮುಖಗಳು, ಮನುಷ್ಯಾಕಾರದ ಮುಖಗಳು, ಮಧ್ಯದಲ್ಲಿ ಗಜಮುಖ, 4 ಕೈ 2 ಕಾಲು ಅಂತೇಳಿ ಅವನಿಗೂ ಶಬ್ದಾಂಗ ಅಂತ ನೋಡಿದ್ವಿ. 7 ಅಂಗಗಳು ಅಂತ. ಏಕ ಊನ ವಿಂಶತಿ ಮುಖ, 1 ಕಡಿಮೆ 20 ಅಂದರೆ 19 ಮುಖಗಳು ಅಂತ ನೋಡಿದ್ವಿ. ಮತ್ತು ಪ್ರಾಜ್ಞರು ಭಗವಂತ ನಮ್ಮ ಹೃತ್ಕಮಲದ ಆಕಾಶದಲ್ಲಿ, ನಮ್ಮ ಹೃತ್ಕಮಲದಲ್ಲಿ ವಾಸ ಮಾಡ್ತಾ ಇರುವ ಬಿಂಬರೂಪಿ ಯಾವುದು ವಿಶ್ವ ಗೊತ್ತಾಯಿತು. ಮತ್ತು ತೈಜಸ ರೂಪ ಭಗವಂತನ ರೂಪ ಗೊತ್ತಾಯಿತು. ಮಾಂಡುಕ ಉಪನಿಷತ್ ವೇದ ಮಂತ್ರಗಳಲ್ಲಿ ಕೂಡ ಇತರ ಪ್ರಮಾಣದಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಸುಧಾದಲ್ಲಿ ಸಂಧ್ಯಾಧಿಕರಣ ಅಂತ ಒಂದು ಅಧಿಕರಣ. ಓಂ
ಓಂ ಸಂಧ್ಯಾ ತಿಷ್ಟಿರಾಗಹಿ ಓಂ. ಅದರಲ್ಲಿ ಈ ಸಂಧಿ ಕಾಲದಲ್ಲಿ ಏನೇನು ಭಗವಂತನ ವ್ಯಾಪಾರ ಇದೆಯೋ ಆ ಕನಸು ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಸೃಷ್ಟಿರಾಗಹಿ, ಆ ಕನಸನ್ನು ಸೃಷ್ಟಿ ಮಾಡುವವನು ಭಗವಂತ. ಕನಸು ಯಾಕೆ ಬೀಳುತ್ತೆ? ನಮಗೆ ಅನಂತ ಜನ್ಮಗಳಿದೆ, ಇನ್ನೂ ಅನಂತ ಜನ್ಮ ಹೋಗೋಯಿದೆ. ಅನಂತ ಜನ್ಮದಲ್ಲಿ ನಮ್ಮ ಸಂಸ್ಕಾರ ಏನು ನಾವು ನಮ್ಮಲ್ಲಿ ಸಂಸ್ಕಾರ ಒಂದು ಇದೆಯೋ ಆ ಬುದ್ಧಿಯಲ್ಲಿ ಮನಸ್ಸಲ್ಲಿ ಅದನ್ನು ನಿಮಿತ್ತ ಮಾಡಿಕೊಂಡು ಅದನ್ನು ತೆಗೆದು ಮತ್ತು ನಮಗೆ ಕನಸಿನ ಪ್ರಪಂಚಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಭೋಗವನ್ನು ಸುಖ ದುಃಖ ಎರಡು ಆಗ್ತಾ ಇದೆ. ಮೂರನೇದಾಗಿ ಪ್ರಾಜ್ಞ ರೂಪ ಭಗವಂತ. ಅದು ಯಾವುದು? ಅದು ಹೇಳಕ್ಕೆ ಬರೋದಿಲ್ಲ. ಯಾಕೆ ಹೇಳಿಲ್ಲ? ಹೃತ್ಕಮಲ ಆಕಾಶದಲ್ಲಿ ಭಗವಂತ ಇದ್ದಾನ, ಇಷ್ಟೇ. ಏನು ರೂಪದಲ್ಲಿದ್ದಾನ? ಕ್ರಿಮಿಕೀಟ ರೂಪವಾಗಿ ನನ್ನ ರೂಪ ಇದ್ದರೆ ಕ್ರಿಮಿಕೀಟನ ರೂಪದಲ್ಲಿ ಭಗವಂತ ಇದ್ದಾನ. ನನ್ನ ಸ್ವರೂಪಭೂತವಾದ ದೇಹದಲ್ಲಿ ನಾನು ಕ್ರಿಮಿಕೀಟನ ಇರಬಹುದು. ಆದರೆ ಈ ಮನುಷ್ಯ ಜನ್ಮ ಇದು ನನ್ನ ಪ್ರಾರಬ್ಧ ಕರ್ಮಕ್ಕೆ, ಈ ಜನ್ಮಕ್ಕೆ ನನಗೆ ಭಗವಂತ ಕೊಟ್ಟಿರೋದು. ಮೂಲ ರೂಪ ಏನು ಸ್ವರೂಪಭೂತವಾದ ದೇಹದಲ್ಲಿ ಏನು ಸ್ವರೂಪಭೂತವಾಗಿ ಭಗವಂತ ಇದ್ದಾನೋ ಪ್ರತಿಬಿಂಬವಾಗಿ ನಾವಿದ್ದೀವಿ. ಭಗವಂತನ ಏನು ರೂಪವೋ ಅದೇ ಪ್ರತಿಬಿಂಬ. ಗಿಡ ಮರ ಬಳ್ಳಿ ಮೊದರು ಏನು ರೂಪವಾಗಿ ಕೂಡ ಇರ್ಬೋದು ನಾನು, ಎಲ್ಲರೂ ಇಲ್ಲ, ಜೀವರಾಶಿಲ್ಲ ಅಷ್ಟೇ. ಮತ್ತು ಪ್ರಾಣಿ ಜನ್ಮ, ಪ್ರಾಣಿ ರೂಪ ಏನಿದೆ 84 ಲಕ್ಷ ರೂಪಗಳು ಜನ್ಮಗಳು. ಆ 84 ಯೋನಿಗಳಲ್ಲಿ ಹುಟ್ಟಿರುವ ಪ್ರಾಣಿಗಳ ಜನ್ಮ ಏನಿದೆಯೋ ಆ ಪ್ರಾಣಿ ರೂಪದಲ್ಲಿ ಭಗವಂತ ಇರ್ಬೋದು. ನಾನು ಹಂದಿಯಾಗಿರ್ಬೋದು, ಕತ್ತೆಯಾಗಿರ್ಬೋದು, ಒಂಟೆಯಾಗಿರ್ಬೋದು, ಅಶ್ವನಾಗಿರ್ಬೋದು. ಈ ರೀತಿಯಲ್ಲಿ ನನ್ನ ಬಿಂಬರೂಪ ಯಾವುದೊಂದು ಗೊತ್ತಾಗೋದಿಲ್ಲ. ಅದು ಅಪ್ರೋಕ್ತ ಜ್ಞಾನಿ ಆದ ಮೇಲೆ ಗೊತ್ತಾಗುತ್ತೆ. ಆ ಪ್ರಾಜ್ಞರೂಪ ಭಗವಂತ ಏನಿದ್ದಾನೋ ಎಷ್ಟು ಕಟ್ಟ ಬಿದ್ದು ಕೆಲಸ ಮಾಡಿದ್ದಾನ, ಇವನು ಚೆನ್ನಾಗಿ ನಿದ್ದೆ ಮಾಡಲಿ ಹಾಗಂತೇಳಿ ಒಂದು ಇಚ್ಛೆಯಿಂದ ಯಾಗ ತಾಯಿ ತಮ್ಮ ಮಗುವನ್ನು ಆಲಿಂಗನ ಮಾಡಿಕೊಂಡು ಭಯ ಭೀತಿ ಇಲ್ಲದೆ ಆಲಿಂಗನ ಮಾಡಿಕೊಂಡು ನಿದ್ರೆ ಮಾಡ್ತಾ ಇದ್ದಾಲೋ ಆ ರೀತಿಯಲ್ಲಿ ನಮ್ಮ ಭಗವಂತ, ನಮ್ಮ ಪ್ರಾಜ್ಞರೂಪ, ನಮ್ಮ ಬಿಂಬರೂಪಿ ಭಗವಂತ ತನ್ನಲ್ಲಿ ಇರುವ ಆ ಜೀವನನ್ನು ಆಲಿಂಗನ ಮಾಡಿಕೊಂಡು ಹಾಲು ನೀರು ಬೆರೆಸಿದಂತೆ ಅಲ್ಲಿರುತ್ತೆ. ದೂರ ಮಾಡೋಕ್ಕೆ ಆಗೋದಿಲ್ಲ ಭಗವಂತನ ನಮ್ಮನ್ನು. ಭಗವಂತ ಏನು ರೂಪವೋ ಅದು ನನ್ನ ರೂಪ, ಒಳಗಡೆ ರೂಪ. ಮತ್ತು ಪ್ರಾರಬ್ಧ ಕರ್ಮಕ್ಕೆ ಪಾಪ ಪುಣ್ಯ ಕರ್ಮಕ್ಕೆ ಅನುಗುಣವಾಗಿ ಯಾವ ರೂಪ ಬೇಕಾದ್ರೆ ಯಾವ ಜನ್ಮ ಬೇಕಾದ್ರೆ ನನಗೆ ಬರ್ತಾ ಇರ್ಬೋದು, ಜನದೇಗ ಅದು. ಆದರೆ ಈ ಸ್ವರೂಪದ ರೂಪದಲ್ಲಿರುವ ಪ್ರಾಜ್ಞರೂಪಿ ಭಗವಂತ ಜೀವನನ್ನು ಆಲಿಂಗನ ಮಾಡಿಕೊಂಡು ನಿದ್ದೆ ಮಾಡ್ತಾ ಇರೋದೇ ಅದು ನಿದ್ರೆ, ಅದು ಸುಷುಪ್ತಿ ಅವಸ್ಥೆ. ಅಂದರೆ ನೋಡ್ಕೊಳ್ಳಿ, ಇದರಲ್ಲಿ ನಾವು ನೀವು ನೋಡಿದ್ವಿ ಯಾವ ಕಾಲದಲ್ಲಿ ಯಾವ 3 ವಿಧ ಅವಸ್ಥೆಯಲ್ಲಿಯೂ ಕೂಡ ಸ್ವಾತಂತ್ರ್ಯ ಎಂಬ ಒಂದು ಕರ್ಮ ಸ್ವತಂತ್ರವಾಗಿ ನಾವು ಮಾಡ್ತೀವಿ ಎಂಬ ಒಂದು ಇಚ್ಛೆ, ನಮ್ಮ ಇಚ್ಛೆಯೇ ನಡೀತಾ ಇದೆ. ಹಾಗಂತ ಇಲ್ಲವೇ ಇಲ್ಲ. ಯಾರಿಗಾನಿದೆಯಾ? ನಾವು ಇಚ್ಛೆ ನಡೆಯೋದೇ ಇಲ್ಲ. ಅಂದರೆ ನಡೆಸೋಣ ಯಾರು? ವಿಶ್ವರೂಪಿ ಭಗವಂತ, ತೈಜಸ್ವರೂಪಿ ಭಗವಂತ, ಪ್ರಾಜ್ಞರೂಪಿ ಭಗವಂತ. ಅಸ್ವತಂತ್ರವಾಗಿ ನಾನು ಮಾಡ್ತಾ ಇದ್ದೀನಿ, ಇದು ನಿನ್ನ ಪೂಜೆ ಹಾಗಂತೇಳಿ ನಾವು 3 ಅವಸ್ಥೆಯಲ್ಲಿ ಕೂಡ ಮಾಡುವ ಕರ್ಮವನ್ನು ಭಗವಂತನ ಪಾದಾರವಿಂದದಲ್ಲಿ ಅರ್ಪಿಸಬೇಕು ಹಾಗಂತೇಳಿ ಶಾಸ್ತ್ರ ಇರೋದನ್ನು ನಾವು ನೋಡಿದ್ದೀವಿ. ಇದು ಅಪ್ರೋಕ್ತ ಜ್ಞಾನ ಕಾರಣವಾಗುತ್ತೆ. ಬಿಂಬರೂಪಿ ಭಗವಂತನ ವ್ಯಾಪಾರವನ್ನು ತಿಳಿಬೇಕಾಗಿದ್ದರೆ ಅವ ನಮ್ಮ ದೇಹದಲ್ಲಿ ಇನ್ನೂ ಎಷ್ಟು ಅನಂತ ರೂಪದಲ್ಲಿ ಇದ್ದಾನ, ಏನೇನು ವ್ಯಾಪಾರ ಮಾಡ್ತಾ ಇದ್ದಾನ ಎಂಬ ಅರಿವು ಜ್ಞಾನ ನಮಗೆ ಮುಟ್ಟಬೇಕು, ನಮ್ಮ ಬುದ್ಧಿಯಲ್ಲಿ ಇರಬೇಕು. ಅದನ್ನು ಚಿಂತನೆ ಮಾಡಬೇಕು, ಅದನ್ನು ಮನನ ಮಾಡಬೇಕು, ಧ್ಯಾನದಲ್ಲಿ ಅದನ್ನು ಕೂತ್ಕೊಂಡು ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಇರೋದ್ರಿಂದ ಈ ವಿಷಯವನ್ನು ರಾಯರು ಬರೆದುಕೊಟ್ಟಿದ್ದಾರೆ. ಮತ್ತು ಒಂದು ರೂಪವನ್ನು ನಾವು ಚೆನ್ನಾಗಿ ತಿಳಿಬೇಕು. ಏನೇನು ವಿಷಯದಲ್ಲಿ ಭಗವಂತ ವಿಶ್ವರೂಪಿ ಭಗವಂತ ಯಾರೋ ಎಂತು ಅಂತ ಒಬ್ಬರ ಬಗ್ಗೆ ನಾವು ಚೆನ್ನಾಗಿ ತಿಳಿದರೆ ಅವ್ರ ಹತ್ರ ಇರ್ತೀವಿ, ಫ್ರೆಂಡ್ ಆಗ್ತೀವಿ. ಚೆನ್ನಾಗಿ ತಿಳಿದರೆ ಗಂಡ ಹೆಂಡತಿ ಬಂದು ಚೆನ್ನಾಗಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ದಾಂಪತ್ಯ ಜೀವನ ಆಗತ್ತೆ. ತಾಯಿ ತಂದೆಯನ್ನು ಮಕ್ಕಳು ಅರ್ಥ ಮಾಡಿಕೊಂಡ್ರೆ, ಮಕ್ಕಳನ್ನು ತಾಯಿ ತಂದೆ ಅರ್ಥ ಮಾಡಿಕೊಂಡ್ರೆ ಅವರ ಬಾಂಧವ್ಯ ಅತ್ಯಂತ ಸುಲಭಕರವಾಗಿ ಅತ್ಯಂತ ಪ್ರೀತಿಕರವಾಗಿಯೂ ಇರುತ್ತೆ. ನಾವು ನೋಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಅನುಭವ, ನಮಗೆ ಯಥಾರ್ಥ ಅನುಭವ. ಆ ರೀತಿಯಲ್ಲಿ ಭಗವಂತ ಇದ್ದಾನೆ ಗೊತ್ತು. ಆದರೆ ಆ ಭಗವಂತನ ಇನ್ನೂ ಏನು ನಾವು ತಿಳಿಬೇಕು? ಇನ್ನೂ ತಿಳಿದರೆ, ಇಂದು ಜ್ಞಾನವನ್ನು ಪಡೆದರೆ ನಾವು ಆ ಭಗವಂತನ ಸಮೀಪಕ್ಕೆ ಹೋಗಬಹುದು. ಯಾಕಂದರೆ ಸ್ವತಂತ್ರ ಕರ್ತಾವ. ಎಚ್ಚರಿಕೆ ಅವಸ್ಥೆಯಲ್ಲಿಯೂ ಸುಖ ದುಃಖ ಇದೆ. ದುಃಖವೇ ನಮಗೆ
ಶಾಶ್ವತವಾಗಿ ತುಂಬ ದುಃಖವೇ ಕೊಡ್ತ ನಮಗೆ ಎಚ್ಚರಿಕೆ ವಹಿಸಿ ನೋಡ್ತಾ ಇದ್ದೀವಿ. ಆಮೇಲೆ ಸ್ವಪ್ನಾವಸ್ಥೆಯಲ್ಲೂ ನಾವು ಭಯಂಕರವಾದ ಕನಸನ್ನು ಬಿದ್ದು ತುಂಬ ದುಃಖವಾದ ಕನಸನ್ನು ಬೀಳ್ತಾ ಇದ್ದೀವಿ. ಮತ್ತು ಆಳಿಂಗನ ಮಾಡಿಕೊಂಡು ನಿದ್ರೆ ಮಾಡುವ ಅವಸ್ಥೆಯಲ್ಲಿ ಮಾತ್ರ ಆ ಸ್ವಲ್ಪ ಒಬ್ಬರಿಗೆ 3 ಅವರ್ ನಿದ್ದೆ, ಒಬ್ಬರಿಗೆ 8 ಅವರ್ ನಿದ್ದೆ, ಒಬ್ಬರಿಗೆ 4 ಅವರ್ ನಿದ್ದೆ, ಒಬ್ಬರು 5 ಆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆ ನಿದ್ರೆಯಲ್ಲಿಯೂ ಕೂಡ ಡಿಫರೆಂಟ್ ಭೇದ ಇದೆ. ಅದಕ್ಕೆ ಈ ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡು ಸ್ತೋತ್ರ ಮಾಡುವಾಗ ಅವ ಕೆಟ್ಟ ಕನಸನ್ನು ಕೊಡೋದಿಲ್ಲ. ಎಚ್ಚರಿಕೆ ವ್ಯವಸ್ಥೆಯಲ್ಲಿ ನಮಗೆ ದುಃಖ ಬೆಲೆ, ಎಚ್ಚರಿಕೆಯಿಂದ ಆಕ್ಸಿಡೆಂಟ್ ಆಗುತ್ತೆ, ಎಚ್ಚರಿಕೆಯಿಂದೇ ಗಾಡಿ ಓಡ್ತೀವಿ, ಯಾರೋ ಒಬ್ಬ ಒಂದು ಗುದ್ದುದಾನ ಆಕ್ಸಿಡೆಂಟ್ ಆಗುತ್ತೆ. ಹಾಗಂದರೆ ಎಚ್ಚರಿಕೆ ನಮಗಿದೆ, ಬರೋನಿಗಿಲ್ಲ, ನಮಗೆ ಎಚ್ಚರಿಕೆ ತಪ್ಪೋಗುತ್ತೆ. ಸೊ ಈ ಎಚ್ಚರಿಕೆ ಅವಸ್ಥೆಯಲ್ಲಿ ಅವನ ಧ್ಯಾನ ಮಾಡುವಾಗ, ಅವನ ನಾಮವನ್ನು ಹೇಳ್ತಾ ನಾವು ಗಾಡಿ ಓಡಿಸುವಾಗ ಆ ಎಚ್ಚರಿಕೆ ಅವಸ್ಥೆಯಿಂದ ಆಕ್ಸಿಡೆಂಟಿಂದ ತಪ್ಪಿಸ್ಕೊಳ್ಳೋಕ್ಕೆ ಭಗವಂತ ಅನುಗ್ರಹ ಮಾಡ್ತಾನ ಅಂತ ಚಿಂತನೆ ಮಾಡಬೇಕು. ಕನಸು, ಕೆಟ್ಟ ಕನಸು ಬೇಡ ಸ್ವಾಮಿ. ದುಸ್ವಪ್ನಂ ನಾಶನ, ವಿಷ್ಣು ಶಕರ್ಷರ ನಾಮದಲ್ಲಿ ಹೇಳ್ತಾ ಇದೆ ದುಸ್ವಪ್ನ ನಾಶನ ಅಂತ. ಆ ದುಸ್ವಪ್ನ ಏನಿದೆಯೋ ಅದು ನಾಶನ ಮಾಡೋದು ಈ ತೈಜಸ್ವರೂಪಿ ಭಗವಂತ. ಅದಕ್ಕೆ ನಾವು ಭಗವಂತನ ಬೇಡ್ಕೊಳ್ಬೇಕು, ಒಳ್ಳೆ ನಿದ್ದೆ ಮಾಡಬೇಕು. ಇಲ್ಲಾಂದರೆ ಏನಪ್ಪ ನಿದ್ರೆ ಮಾಡಿಲ್ವಾ, ನಿದ್ರೆ ಯಾರಿಗೆ ಬಂದಿಲ್ಲವೋ ಅವರ ರೋಗಿಷ್ಟಾಗ್ತಾನೆ. ಕೇಳೋದೇ ಡಾಕ್ಟ್ರು ಏನು ಮಲಮೂತ್ರ ವಿಸರ್ಜನೆ ಆಗತ್ತಾ, ಚೆನ್ನಾಗಿ ಊಟ ಆಗತ್ತಾ, ಜೀರ್ಣಕ್ರಿಯೆ ಆಗತ್ತಾ, ಇಷ್ಟು ಕೇಳೋದು ಮಾತ್ರ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ಯಪ್ಪ ಅಂತ ಕೇಳ್ತಾನೆ ಡಾಕ್ಟ್ರು. ಯಾಕೆ? ನಿದ್ರೆ ಕೆಟ್ಟರೆ ರೋಗ ಬರುತ್ತೆ. ಅದಕ್ಕೆ ಈ ಪ್ರಾಜ್ಞರೂಪಿ ಭಗವಂತನ ಬಗ್ಗೆ, ಬಿಂಬರೂಪಿ ಭಗವಂತನ ನಾವು ಸ್ತೋತ್ರ ಮಾಡುವಾಗ ಅವನ ಬಗ್ಗೆ ಚೆನ್ನಾಗಿ ತಿಳಿಯುವಾಗ ನಮಗೆ ಒಳ್ಳೆ ನಿದ್ರೆಯನ್ನು ಕೊಡ್ತಾನ. ಹಾಗೆ ಅದಕ್ಕಾಗಿ ಇಷ್ಟು ವಿಷಯ ಇರೋದ್ರಿಂದ ಅವನ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಸಂಕ್ಷಿಪ್ತವಾಗಿ ನಾವು ತಿಳಿಯಕ್ಕೆ ನೋಡೋಣ. ಮಾಂಡೂಕ ಉಪನಿಷತ್ತು ಭಾಷ್ಯ ಮತ್ತು ಉಪನಿಷತ್ ಮಂತ್ರದಿಂದ ಸುಂದರವಾಗಿ ಈ ಮಾಂಡೂಕೋಪನಿಷತ್ತು ಹೇಳ್ತಾ ಇದೆ. ಸರ್ವಂ ವೇದತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ತದುಷ್ಠಾತ್. ಇದು ಮೂರು ರೂಪವನ್ನು ಮಾತ್ರ ರಾಯರು ನಮಗೆ ಬರೆದುಕೊಟ್ಟಿದ್ದಾರೆ. ಇದು ಸದುಷ್ಠಾತ್ ಹೇಳ್ತಾ ಇದ್ದಾರೆ. ವಿಶ್ವ ತೇಜ ಪ್ರಾಜ್ಞ. ನಮ್ಮ ತಳ ಮೇಲೆ ಇರುವ ಮೂಗಿನಿಂದ 1 ಅಡಿ ಎತ್ತರದಲ್ಲಿ ತುರಿರೂಪ ಭಗವಂತ. ಆ ತುರಿರೂಪಿ ಭಗವಂತ ಮೋಕ್ಷಕ್ಕೆ ಕಾರಣವಾಗ್ತಾನೆ. ಮೋಕ್ಷದಲ್ಲಿ ಮಾತ್ರ ಅವನ ಕೆಲಸ. ಇವಾಗ ಯಾವ ಕೆಲಸವೂ ನಮ್ಮ ಮೋಕ್ಷ ಕೆಲಸವೇ ಇಲ್ಲ. ಏನೋ ನಿದ್ರೆ ಸ್ವಲ್ಪ, ತಾಂಬದ್ಯ ಸ್ವಲ್ಪ, ಏನೋ ಸ್ವಲ್ಪ ಊಟ ತೃಪ್ತಿ ಆಗುವಾಗ ಒಂದು ಅನುರೂಪದಲ್ಲಿ ಒಂದು ಮೋಕ್ಷದ ಅವಸ್ಥೆ ಇಲ್ಲಿ ಕೊಡ್ತಾನೆ ಅಷ್ಟೇ. ಮೋಕ್ಷದ ಅವಸ್ಥೆಯೇ ಬೇರೆ. ಅದು ಅವಸ್ಥೆಯನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸುಖವಾದ ಮೋಕ್ಷ ಕಾರಣವಾದ ರೂಪವನ್ನು ಇಲ್ಲಿ ಹೇಳಿಲ್ಲ. ಯಾಕಂದರೆ ನಾವು ಮಾಡ್ತಾ ಇರುವ ಕರ್ಮ 3 ರೂಪಕ್ಕೆ ಸಂಬಂಧಪಟ್ಟಿರುವ ವಿಷಯವಾಗಿದೆ. ಓಂಕಾರ ವಾಚ್ಯನಾದ ಶ್ರೀ ಹರಿಯೇ ಪರಿಪೂರ್ಣ. ಓಂ ಹಾಗಂತ ಹೇಳಿದರೆ ಗುಣಪರಿಪೂರ್ಣ. ಸರ್ವಂ ಅಂದರೆ ಎಲ್ಲವನ್ನು, ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಈ ಪ್ರಸಿದ್ಧವಾಗಿದೆ. ಅಸ್ವತಂತ್ರವಾದ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿಯೂ ಅಂತರ್ಯಾಮಿನಾಗಿದ್ದು ಆತ್ಮ ಎನಿಸುವನು ಆ ಗುಣಪೂರ್ಣಾಗಿದ್ದ ಓಂ ಎನಿಸಿರುವ ಭಗವಂತ. ಹಾಗಂದರೆ ಈ ವಿಶ್ವರೂಪಿ ಭಗವಂತ ಮತ್ತು ತೇಜಸ್ವರೂಪಿ ಭಗವಂತ, ಪ್ರಾಜ್ಞರೂಪಿ ಭಗವಂತ ಯಾರು ಅಂತ ಹೇಳಿದರೆ ಅವ ಗುಣಪರಿಪೂರ್ಣ ಓಂಕಾರ ಶಬ್ದವಾಚ್ಯ. ಸುಮ್ಮನೆ ಮೂಗಿಡ್ಕೊಂಡು ಧ್ಯಾನ ಮಾಡ್ತಾ ಓಂ ಕಿರ್ಚಾಡೋದಿಲ್ಲ. ಓಂ ಅಂತ ಹೇಳಿ ನಾವು ಹೇಳ್ತೀವಿ. ಓಂಕಾರ ಸ್ತ್ರೀಗಳೇ ಅಧಿಕಾರ ಇಲ್ಲ, ಶ್ರೀಂ ಅಧಿಕಾರ ಗೊತ್ತಿರೋದಿಲ್ಲ ಪಾಪ. ಓಂ ಧ್ಯಾನ ಮಾಡುವಾಗ ಸುಮ್ಮನೆ ಶಬ್ದ, ಆ ಶಬ್ದ ನಮ್ಮ ಬಿಟ್ಟು ಬಂದು ಏನು ಪ್ರಯೋಜನ ಆಯಿತು? ಆ ಶಬ್ದದಿಂದ ಏನೋ ಜಡವಾದ ಶಬ್ದದಿಂದ ನಮಗೇನು ಪ್ರಯೋಜನ ಆಗುತ್ತೆ? ಏನೋ ಸ್ವಲ್ಪ ಆತ್ಮತೃಪ್ತಿ ಆಗ್ಬೋದು, ಆ ಭಗವಂತ ಆ ಕಾಲಕ್ಕೆ ಒಂದು ಸ್ವಲ್ಪ ಪುಣ್ಯ ಕೊಡ್ಬೋದು. ಆದರೆ ಈ 3 ಅವಸ್ಥೆಯಲ್ಲಿ ಒಂದು ಪುಣ್ಯ, ಆ 3 ಅವಸ್ಥೆಯಲ್ಲಿ ಮಾಡುವ ಪಾಪಕರ್ಮಗಳು, ಪುಣ್ಯಕರ್ಮಗಳು ಎಲ್ಲವೂ ಕೂಡ ಭಗವಂತ ಸಮರ್ಪಣೆ ಆಗಬೇಕಾದ್ರೆ ಅವ ಗುಣಪೂರ್ಣನಾಗಿದ್ದಾನ, ಓಂಕಾರ ಶಬ್ದವಾಚ್ಯನಾಗಿದ್ದಾನ. ಯಾರೋ ವಿಶ್ವ ತೇಜ ಪ್ರಜ್ಞ ರೂಪಿ ಭಗವಂತ. ಹಾಗಂತೇಳಿ ಹೇಳ್ತಾ ಇದ್ದಾರೆ. ಉಪನಿಷತ್ತು ಹೇಳ್ತಾ ಇದೆ, ಜಾಕರಿತಸ್ಥಾನೋ ಬಗಿಹಿ ಪ್ರಾಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಬುಕ್ ವೈಶ್ವಾನರ ಪ್ರಥಮ ಪಾದ. ಪ್ರಥಮವಾಗಿರುವ ಪಾದ, ಆ ಪ್ರಥಮ ರೂಪ ಒಂದು ವೈಶ್ವಾನರ ಮೊದಲನೇ ಅಂಶವಾಗಿದ್ದಾನ. ಈ ಜಾಗ್ರತಾವಸ್ಥೆಯಲ್ಲಿ ಜೀವನ ಸ್ಥಾನವಾದ ಕಣ್ಣೇ ಇವನ ಸ್ಥಾನವಾಗಿದೆ ಅಂತೆಲ್ಲ ಹೇಳಿ ಅವನಿಗೆ ಮುಂಚೆ ನಾವು ವಿವರಣೆ ಕೊಟ್ಟಿದ್ದೀವಿ ಅವನ ಅಂಗಗಳ ಬಗ್ಗೆ. ಅದನ್ನು ಹೇಳಿದ್ದಾರೆ ಈ ಮಂತ್ರ. ಮತ್ತು
ಭಾಷ್ಯದಲ್ಲಿ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಚತುರ್ಥಾವಸ್ಥೋದೇಗೆ ಪರಮಾತ್ಮ ಸನಾತನಃ ವೈಶ್ವಾನರೋ ಜಾಗರಜಸ್ಥಾನೋ ಗಜವಕ್ತ್ರಕಃ ನಿರ್ಮತಾ ಭಾಗ್ಯ ಸಂವಿತ್ತೇರ್ ಜೀವಾನಾಂ ತದಗೋಚರಃ ಅಷ್ಟಾದಶ ಮುಖಾನ್ಯಸ್ಯ ಉಮಾಕಾರಣೀ ಸರ್ವಶಃ ಮಧ್ಯಮಂ ತು ಗಜಾಕಾರಂ ಚತುರ್ಭಾಗು ಪರಭುಮಾನ್ ಪಾದೋ ರಕ್ತಕರೋ ಹಸ್ತ ಇದು ಸಪ್ತಾಂಗ ಹೀರಿತಃ ಸ್ಥೂಲಾನ್ ಭೋಗಾನ್ ಇಂದ್ರಿಯಸ್ತು ಶುಭಾನ್ ಭುಂಕ್ತೇನ ಚ ಅಶುಭಾನ್ ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ಯ ಹೇತುವಃ. ನಾವು ಮುಂಚೆ ಹೇಳಿದಂತೆ ಅವನ ರೂಪಗಳು, ಅವನ ಎಲ್ಲಿದ್ದಾನ, ಕಣ್ಣಲ್ಲಿದ್ದಾನ, ಅವನ 19 ಮುಖಗಳು, 7 ಅಂಗಗಳು ಎಲ್ಲ ಹೇಳಿದ್ವಿ. ಇದು ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಶುಭಾನ್ ಭುಂಕ್ತೆ ನ ಚ ಅಶುಭಾನ್. ಈ ವಿಶ್ವರೂಪಿ ಭಗವಂತ ಏನಿದ್ದಾನೋ ಅವ ಶುಭ ಭೋಕ್ತೃ ಮಾತ್ರ, ಅಶುಭವನ್ನು ಭೋಕ್ತೃ ಮಾಡೋದಿಲ್ಲ. ಹಾಗಂದರೆ ಏನರ್ಥ? ನಾವು ಚಿಂತನೆ ಮಾಡಬೇಕು. ನಾವು ಹುಟ್ಟಿರೋದು ಮನುಷ್ಯ ಜನ್ಮ, ಪ್ರಾಣಿ ಜನ್ಮ ಅಲ್ಲ. ಆ ಪ್ರಾಣಿ ಜನ್ಮಗಳಿಗೆ ಮಾತ್ರ ಈ ವಿಷಯ ಎಲ್ಲ ಗೊತ್ತಿಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿ ನಾವು ಇದನ್ನು ಕೇಳ್ತಾ ಇದ್ದೀವಿ. ಹಾಗಂದರೆ ಏನರ್ಥ? 6:30 ರಿಂದ 7:30 ರಾಯರ ಮಠದಲ್ಲಿ ಪ್ರವಚನ ಆಗತ್ತೆ. ಅಲ್ಲಿ ಪ್ರವಚನವನ್ನು ಕೇಳಬೇಕು, ಅಲ್ಲಿ ಪ್ರವಚನವನ್ನು ಕೇಳಬೇಕು, ನೋಡಬೇಕು ಅಂತ ಹೇಳಿ ಒಂದು ಇಚ್ಛೆ ಬಂದರೆ ಶುಭ ಕರ್ಮ. 6:30 7:30 ಆ ಪಕ್ಕದ ಮನೆ ಪಕ್ಕದ ಮನೆ ಹುಡುಗರನ್ನು ಲವ್ ಮಾಡ್ತಾ ಇದ್ದಳು, ಅವ ಓಡಿ ಹೋದನು. ಏನಾಯಿತು ಅಂತ 6:30 7:30 ಸೀರಿಯಲ್ ನೋಡಿದ್ರೆ ಅದು ಅಶುಭ ಕರ್ಮ. ಇಷ್ಟೇ ಆಯಿತು. ವಯಸ್ಸು ಹುಡುಗರು 6:30 ಆಯಿತು, 4:30 ಆಯಿತು, ಕಾಲೇಜ್ ಬಿಡೋ ಟೈಮು. ಅಲ್ಲಿ ಹೋಗಿ ಸೈಟ್ ಹೊಡಿಯೋಣ ಅಂತ ಕಣ್ಣಲ್ಲಿ ನೋಡ್ತಾ ಇರುವಾಗ ಅದು ಪಾಪದ ಕರ್ಮ, ಪರಸ್ತ್ರೀ ಮೋಹ. ಅದೇ ಭಗವಂತನ ರಾಯರ ಸನ್ನಿಧಾನಕ್ಕೆ ಬಂದು ರಾಯರ ಬೃಂದಾವನ ನೋಡಿ ಪ್ರತ್ಯಕ್ಷ ನಮಸ್ಕಾರ ಮಾಡ್ತಾ ಇದ್ದೀರಿಲ್ಲವಾ, ಇದು ಶುಭ ಕರ್ಮ. ಸೊ ಎಚ್ಚರಿಕೆಯ ಅವಸ್ಥೆಯಲ್ಲಿ ನಾವು ಮಾಡುವ 2 ವಿಧ ಕರ್ಮಗಳು ಇದೆ. ಏನೋ ಭಗವಂತ ಏನು ಮಾಡ್ತಾನ? ಶುಭ ಭೋಕ್ತೃವಾಗಿದ್ದಾನ, ಅಶುಭ ಭೋಕ್ತೃ ಇಲ್ಲ. ಹಾಗಾದರೆ ಶುಭ ಭೋಕ್ತೃವಾಗಿರುವ ಭಗವಂತನಿಗೆ ಶುಭ ಕೊಟ್ಟರೆ ನಮ್ಮ ಮೇಲೆ ಪ್ರೀತಿ ಆಗ್ತಾನ. ಅಶುಭ ಕರ್ಮ ಪಾಪಕರ್ಮಗಳಿಗೆ ನಾವು ಮಾಡುವಾಗ ಆ ವಿಶ್ವರೂಪಿ ಭಗವಂತ ನಮ್ಮನ್ನು ತೇಜಸ್ತಾನ, ನಮ್ಮನ್ನು ಬಿಡ್ತಾನ. ಇರುವಾಗ ಇಷ್ಟು ಭಗವಂತನ ವಿಷಯವನ್ನು ಆಚಾರ್ಯ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅವ ಶುಭ ಭಕ್ತರು ಅಶುಭ ಭಕ್ತರಲ್ಲ. ಅದನ್ನು ಅಶುಭ ಭಕ್ತರು ಅಶುಭವನ್ನು ಮಾಡ್ತಾ ಇರೋ ಪಾಪಿಷ್ಟ ಜೀವ. ಅದಕ್ಕೆ ನಾವು ಪಾಪಿಷ್ಟರಾಗಬಾರದು ಅಂತ ನಾವು ಇದು ಮುಖಾಂತರವಾಗಿ ತಿಳಿಬೇಕು. ವೈಶ್ವಾನರ, ಆ ವೈಶ್ವ ಅಂದರೆ ಜೀವಾತ್ಮನ ಶರೀರದಲ್ಲಿದ್ದರೂ ನ ಅರ ಅಂದರೆ ನಾಶ ಹೊಂದದೇ ಇರುವವನು. ವಿಶ್ವ ಅಂದರೆ ದೊಡ್ಡ ಸ್ಥೂಲವಾಗಿರುವ ತಾನು ಸೃಷ್ಟಿ ಮಾಡಿದ ಪ್ರಪಂಚವನ್ನು ಅಲ್ಪವಾದ ಕಣ್ಣಲ್ಲಿದ್ದುಕೊಂಡು ನೋಡಪ್ಪ, ಎಷ್ಟು ನೋಡ್ತೀವಿ, ಎಷ್ಟು ದೊಡ್ಡ ಪ್ರಪಂಚವನ್ನು ನಾವು ಎಲ್ಲೆಲ್ಲೋ ಸುತ್ತಾಡಿ ನೋಡ್ತಾ ಇದ್ದೀವಿ. ಇವತ್ತು ಅಲ್ಲಿ ಹೋಗೋಣ, ಅವತ್ತು ಅಲ್ಲಿ ಹೋಗೋಣ, ಅಲ್ಲಿ ಟೂರ್ ಮಾಡೋಣ, ಇಲ್ಲಿ ಟೂರ್ ಹೋಗೋಣ, ಫಾರಿನ್ ಹೋಗೋಣ, ಅಲ್ಲಿ ಹೋಗೋಣ, ಎಷ್ಟೆಲ್ಲ ಹೋಗಿ ಸುತ್ತಾಡಿ ಕಣ್ಣಿಂದ ನೋಡ್ತಾ ಇದ್ದೀವಿಯೋ ಅದಕ್ಕೆಲ್ಲ ಕಾರಣಭೂತವ ಕಣ್ಣು. ಈ ಕಣ್ಣಲ್ಲಿ ವಿಶ್ವರೂಪಿ ಭಗವಂತನ ಸರಿಯಾಗಿ ಮಾಡಿಲ್ಲ. ಅದಕ್ಕೆ 6:30 ಕತ್ತಲೆ. 60 ವರ್ಷ ಆದರೆ ಈ ಕನ್ನಡಿಗೆ ಹಾಕ್ತೀವಿ. ಆದರೆ ಈ ವಿಶ್ವರೂಪಿ ಭಗವಂತನ ಚೆನ್ನಾಗಿ ಧ್ಯಾನ ಮಾಡಿದ್ರೆ 90 ವರ್ಷ ಆಗಲಿ 100 ವರ್ಷ ಆಗಲಿ ಯೋಗಿಗಳು ಜ್ಞಾನಿಗಳು ಆ ಕಾಲದಲ್ಲಿ ಕನ್ನಡಕ ಹಾಕಿಲ್ಲ. ಯಾಕಂದರೆ ಅವರು ಶುಭ ಭಕ್ತರು ಶುಭ ಮೊನ್ನೆ ಕಣ್ಣಲ್ಲಿ ನೋಡ್ತಾ ಇದ್ದರು. ಇವತ್ತು ಮೊಬೈಲ್ ಬಂತು, ಕಣ್ಣು ಕೆಟ್ಟೋಯ್ತು. ಅಲ್ಲಿ ಅಶುಭವನ್ನು ನೋಡ್ಬೋದು, ಶುಭವನ್ನು ನೋಡ್ಬೋದು. ಆ ಶುಭ ಕರ್ಮವನ್ನು ನೋಡುವಾಗ ಕಣ್ಣಲ್ಲಿರೋ ಭಗವಂತ ಮೆಚ್ತಾನ, ನಮ್ಮನ್ನ ಹತ್ತಿರ ಆಗ್ತಾನ. ಆ ರೀತಿಯಲ್ಲಿ ಆ ಭಗವಂತನ ಚಿಂತನೆ ಮಾಡಬೇಕು. ಅವನಿಗೆ ವೈಶ್ವಾನರ ಅಂತ ಹೆಸರು. ಯಾಕಂದರೆ ನಮ್ಮ ಶರೀರ ನಾಶ ಹೊಂದರೂ ಕೂಡ ಅವ ನಾಶ ಹೊಂದೋದಿಲ್ಲ ಹಾಗಂತ ಅರ್ಥ. ಮತ್ತು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ತತ್ ಸಂಬಂಧಿ ನರೋ ಅನಾಶಾದ್ ವೈಶ್ವಾನರು ಉದಾಹೃತಗ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಂ ತದೈವ ತೈ ಸದ್ಯಾತ್ ತ್ರಿಧ್ಯಾನಾದಿಂದ್ರ ಇಂದ್ರತಾಂ ಚತುರ್ಥಾನ್ನಾಚ್ಚ ರುದ್ರತ್ವಂ ರುದ್ರ ಅಪ ಜನಾರ್ದನಾತ್ ಏವಂ ಭೂತಗಣೋ ವಿಷ್ಣುವಚ್ಚದುರಾತ್ಮ ಪರಾತ್ಪರಃ. ಇದು ಅತ್ಯಂತ ಮುಖ್ಯವಾದ ವಿಷಯ. ಎಲ್ಲರಿಗೇನೋ ಗಜಮುಖ ಅಂದರೆ ಗಣಪತಿ. ಆ ಗಣಪತಿಗೆ ಎಲ್ಲಿದ್ದಪ್ಪ ದೇಹ ಬಂತು? ಯಾರ ಮಗ ಅಂದರೆ ಉಮಾದೇವಿ, ಆ ಶಕ್ತಿದೇವಿ ರುದ್ರನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಳು. ಏನೋ
ಸ್ನಾನ ಮಾಡ್ತಾ ಇದ್ದಳು, ಬಾತ್ರೂಮಿಗೆ ಹೋದಳು, ಮೈಯನ್ನು ಚೆನ್ನಾಗಿ ತಿಕ್ಕೊಂಡಳು. ಆವಾಗ ಅಷ್ಟು ಮಣ್ಣು ಬಂತು, ಅಂದರೆ ಅಷ್ಟು ದೇಹ ಅವಳು 8 ವರ್ಷ ಸ್ನಾನ ಮಾಡಿಲ್ವೋ ಪಾಪ ನೋಡಿ. ದೇವತೆಗಳೇ ಸ್ನಾನ ಮಾಡೋದಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ತಪ್ಪು ತಿಳಿಬಿಡಿ. ಅದು ಪುರಾಣದಲ್ಲಿ ಬಂದುವ ನಮಗೆ ಮೋಹವನ್ನು ಉಂಟು ಮಾಡೋಕ್ಕೆ ಬರೆದಿರುವ ಕಥೆಗಳು. ಈ ರೀತಿಯಲ್ಲಿ ಉಪಾಸನೆ ಮಾಡಿಕೊಂಡು ಎಲ್ಲ ನಾವು ಹೇಳಿದ್ವು, ಅಶುಭ ಇದೆ. ಈ ಪುರಾಣದಲ್ಲಿಯೂ ಅಶುಭ ಇದೆ. ಯಾಕಂದರೆ ಕೆಟ್ಟವರೆಲ್ಲ ಜಾಸ್ತಿ ಜನ ಇದ್ದಾರೆ, ಅಲ್ಪ ಜನ ಮಾತ್ರ ಗೊತ್ತಾ ಇರ್ತಾರೆ. ಅದಕ್ಕೆ ಈ ಉಪನಿಷತ್ತು ಯಾರು ಓದೋದಿಲ್ಲ. ಉಪನಿಷತ್ತು ಓದಿದ್ರೆ ಗಜಮುಖ ಯಾಗ ಬಂತು ಅಂದರೆ ಅವಳು ಒಂದು ಮಣ್ಣು ಪಿಂಡವನ್ನು ಹಿಡಿದ್ರು, ಆ ಮಣ್ಣಿಗೆ ಗಣಪ ನರ ಆಕಾರ ಇತ್ತು. ಆಮೇಲೆ ರುದ್ರದೇವ ಬಂದ, ನನ್ನ ಹೆಂಡ್ತಿ ನೋಡೋಕ್ಕೆ ಬಂದೆ, ತಡೆದ. ಯಾರು ಅಪ್ಪ ಯಾರನ್ನು ಗೊತ್ತಿಲ್ಲ ನೋಡಿ. ಅವಳು ಅರದಳು, ಅಪ್ಪ ರುದ್ರದೇವ ಯಾರು ಅಂತ ಗಜಪತಿ ಗೊತ್ತಿಲ್ಲ, ಗಜಮುಖನಿಗೆ ಗಣಪತಿ ಗೊತ್ತಿಲ್ಲ. ಆವಾಗ ಜಗಳ ಆಯಿತು, ಕೊಂದಾಕಿದ ಅಂತ, ಮಗನನ್ನೇ ಕೊಂದಾಕಿದ ಅಂತ ರುದ್ರದೇವ. ಇದು ನಡೆಯೋ ಕಥೆಯ. ಆಮೇಲೆ ಎಲ್ಲೋ ಉತ್ತರ ದಿಕ್ಕಲ್ಲಿರುವ ಒಂದು ಗಜ ಆಕಾರದಲ್ಲಿರುವ ಒಂದು ಗಜನ ಮುಖವನ್ನು ಒಂದು ಪ್ರಾಣಿ ಸತ್ತೋಗಿ ಬಿದ್ದಿದೆ, ಅದನ್ನು ತಗೊಂಡು ಆಪ್ರೇಷನ್ ಮಾಡಿ, ಇವಾಗ ಆಪ್ರೇಷನ್ ಮಾಡ್ತಲ್ಲ ಆ ಥರ ಮಾಡಿ ಅವನಿಗೆ ಜೀವ ಕೊಟ್ಟರಂತೆ. ಎಂಥ ಅಲ್ಪ ಇದನ್ನು ಒಪ್ಪಬಾರ್ದು. ಮಧ್ವಾಚಾರ್ಯ ಹೇಳ್ತಾರೆ, ಉಪನಿಷತ್ತರು ಹೇಳೋದನ್ನು ಒಪ್ಪಬೇಕಾ, ಕಟ್ಟುಕತೆಯನ್ನು ಒಪ್ಪಬೇಕಾ? ಕಟ್ಟುಕತೆಯನ್ನು ಯಾವತ್ತೂ ಒಪ್ಪಬಾರ್ದು. ಅಂದರೆ ಏನರ್ಥ? ಹುಟ್ಟಿದ್ದೇ ಗಜಮುಖನಾಗೇ ಹುಟ್ಟಿದ. ಉಮಾ ಮತ್ತು ರುದ್ರದೇವಿಗೆ ಗಜಮುಖ ಹುಟ್ಟಿದ್ದು ತನ್ನ ಸ್ವಂತ ರೂಪದಲ್ಲಿ ಗಜಮುಖನಾಗೇ ಹುಟ್ಟಿದ್ದ. ಅದಕ್ಕೆ ಹೇಳ್ತಾ ಇದ್ದಾರೆ ಧ್ಯಾನದಿಂದ. ಇಲ್ಲಿ ಸುಂದರವಾಗಿ ಹೇಳ್ತಾ ಇದ್ದಾರೆ ಉಪನಿಷತ್ತು ಆ ಭಾಷೆಯಲ್ಲೂ. ಈ ಗಣಪತಿ ಗಜಮುಖನನ್ನು ಪಡೆದಿದ್ದು ಯಾಕಂದರೆ, ನನಗೆ ಇವಾಗ ವಿಶ್ವರೂಪಿ ಭಗವಂತನ ಬಗ್ಗೆ ಗೊತ್ತಾಗ್ಬಿಡ್ತು. ಸದಾ ಧ್ಯಾನ ಮಾಡ್ತೀನಿ, ಜನ್ಮಕ್ಕೂ ವಿಶ್ವವನ್ನು ಬಿಡೋದೇ ಇಲ್ಲ. ವಿಶ್ವಂಬರ ಗಜಮುಖ 19 ಮುಖನ ಆ ಮಧ್ಯದಲ್ಲಿರುವ ಮುಖ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಆವಾಗ ಅದನ್ನು ಧ್ಯಾನ ಮಾಡ್ತಾ ಇರುವಾಗ ನಾನು ಸತ್ತೋಗ್ತೀನಿ. ಇಲ್ಲ ಬೇರೆ ಒಂದು ಯುಕ್ತಿ, ಒಂದು ಪ್ರಸಿದ್ಧವಾಗಿ ಏನೋ ಒಂದು ಅನುಭವ ಬರುತ್ತೆ ನನಗೆ. ಯಾವ ರೂಪವಾಗಿ ತಗೊಳ್ಬೋದು, 700 ರೂಪಾಯಿ ತಗೊಳ್ತಾ ಇರಲ್ವ, ಅವಾಗ ನಾನು ಗಜಮುಖ ತಗೊಳ್ತೀನಿ. ಆ ಥರ ಗಜಮುಖನಿಗೆ ಈ ಗಜಮುಖ ವಿಶ್ವರೂಪಿ ಭಗವಂತನ ಆರಾಧನೆಯಿಂದ ಧ್ಯಾನದಿಂದ ಗಜಮುಖನಾಗಿ ಹುಟ್ಟಿದ ಹಾಗಂತ ಹೇಳ್ತಾರೆ. ಮತ್ತು ಇಂದ್ರದೇವರು ತನ್ನ ಇಂದ್ರ ಪದವಿಯನ್ನು ಪಡಿತಾ ಇರಲ್ವ, ಆ ಇಂದ್ರ ಪದವಿಯನ್ನು ಪಡೆದಿದ್ದೇ ಈ ವಿಶ್ವರೂಪಿ ವೈಶ್ವಾನರೂಪಿ ಭಗವಂತನ ಆರಾಧನೆಯಿಂದ. ತನ್ನ ಐಶ್ವರ್ಯವನ್ನು ಪಡೆದಿದ್ದು, ಇಂದ್ರ ಪದವಿಯನ್ನು ಪಡೆದಿದ್ದು ವೈಶ್ವಾನರ ರೂಪಿ ಭಗವಂತನಿಂದ. ಮತ್ತು ರುದ್ರದೇವರು ರುದ್ರ ಪದವಿಯನ್ನು ಪಡೆದಿದ್ದೇ ಈ ವೈಶ್ವಾನ ರೂಪಿ ಭಗವಂತನ ಆರಾಧನೆಯಿಂದ, ಧ್ಯಾನದಿಂದ, ಭಕ್ತಿಯಿಂದ, ಪೂಜೆ ಮಾಡೋದಿಂದ. ಹಾಗಂದ್ರೆ ನೋಡಿ, ನಾವು ಮಾಡಿದರೆ ಏನಾಗತ್ತೆ, ನಮಗೆ ಏನು ಪದವಿ ಬರಬೇಕೋ, ಏನು ಪೋಸ್ಟ್ ಬರಬೇಕೋ ನೋಡಿ. ಇವಾಗ ಕೆಲಸನೇ ಇಲ್ಲ, ಎಷ್ಟೋ ಜನಕ್ಕೆ ಕಂಪನಿಯಿಂದ ಹೊರಡಾಗ್ತಾ ಇದ್ದಾರೆ. ಅಯ್ಯೋ ಕೆಲಸ ಯಾವಾಗ ಹೋಗುತ್ತೋ, ನಮ್ಮ ಕಂಪನಿ ಯಾವಾಗ ಮುಚ್ತಾನೋ, ಎ ಬಂತು ಅಂತ, ಬಂದರೆ ಕೆಲಸ ಇಲ್ಲ, ಎಷ್ಟೆಷ್ಟೋ ಆಗ್ತಾ ಇದೆ. ಆ ರೀತಿಯಲ್ಲಿ ತನ್ನ ರುದ್ರದೇವರು ರುದ್ರ ಪದವಿಯನ್ನು ಪಡೆದಿದ್ದು, ಇಂದ್ರದೇವರು ಇಂದ್ರ ಪದವಿಯನ್ನು ಪಡೆದಿದ್ದು, ಗಜಮುಖ ಗಣಪತಿ ಆಗಿದ್ದು ಎಲ್ಲವೂ ಕೂಡ ಈ ವೈಶ್ವಾನರ ರೂಪಿ ಭಗವಂತನ ಆರಾಧನೆಯಿಂದ ತನ್ನುವಾಗ, ಈ ವೈಶ್ವರೂಪಿ ಭಗವಂತನ ನಾವು ಆರಾಧನೆ ಮಾಡಿದ್ರೆ ನಮ್ಮ ಪೋಸ್ಟ್ ನಮಗೆ ಗ್ಯಾರಂಟಿ ಸಿಕ್ಕತ್ತೆ. ಯಾರು ಯಾವ ಫ್ಯಾಕ್ಟ್ರಿಗೆ ಹೋಗಬೇಕಲ್ಲ, ಈ ಕೆಲಸ ಹೋಯ್ತು ಅಂತ ಇಲ್ಲ, ಅವರಿಗೆ ಕೊಟ್ಟಿದ್ದಾರೆ ಕೆಲಸ, ಅವರೇ ಕೆಲಸ ಕೊಟ್ಟು ನಾವು ಅಲ್ಪ ಜೀವ, ನಮಗೂ ಅಲ್ಪವಾದ ಒಂದು ಪದವಿ ಬೇಕು, ಕೊಡ್ತಾನ ಅಂತೇಳಿ ನಾವು ಚಿಂತನೆ ಮಾಡಬೇಕು. ಈ ರೀತಿಯಲ್ಲಿ ಚಿಂತನೆ ಮಾಡು, ಆ ವೈಶ್ವಾನರನ್ನ ಕೊಂಡಾಡಬೇಕು ಹಾಗಂತೇಳಿ ಉಪನಿಷತ್ತು ಹೇಳ್ತಾ ಇದ್ದಾರೆ. ಉಪನಿಷತ್ತು ಹೇಳ್ತಾರೆ, ಸ್ವಪ್ನ ಶಾಸ್ತೋ ನ ಪ್ರಜ್ಞ ಸಪ್ತಾಂಗ ಏಕೋನಿಂಶದ ಮುಖ ಪ್ರಾಪಿ ಯುಕ್ತ ಬುಕ್ ತೈಜಸ ದ್ವಿತೀಯ ಪಾದದಲ್ಲಿ ಈ ತೇಜಸ್ ರೂಪ ಭಗವಂತ ಇದ್ದಾನ, ಅವನಿಗೆ ಏನು ವಿಶ್ವರೂಪಿ ಭಗವಂತನ ಇದ್ದಾನೆ ಅದೇ ರೂಪದಲ್ಲಿದ್ದಾನ ಹಾಗಂತೇಳಿ ವರ್ಣನೆ ಮಾಡ್ತಾ ಈ ತೇಜಸ್ ರೂಪ ಭಗವಂತನ ಒಂದು ಗುಣವನ್ನು ಮತ್ತೆ ಹೇಳ್ತಾ ಇದ್ದಾರೆ. ಜಾಗ್ರತ್ ದರ್ಶನ ಸಂಸ್ಕಾರೋ ರೂಪ ಸ್ವಪ್ನಗಂತು ಯತ್ ಪ್ರವಿವಿಕ್ತಂತು ತಜ್ಞಾನ ಕಾರಣೋ ಅಂಧರ್ಜ ಉಚ್ಯತೆ ಇದಿ ವಾರಾಘೇ. ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ವರಾಹ ಪುರಾಣದ ಒಂದು ಪ್ರಮಾಣವನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಪ್ನಾವಸ್ಥೆಯಲ್ಲಿ ಕಾಣುವ ಪದಾರ್ಥಗಳು ಎಚ್ಚರಿಕಾ ಅವಸ್ಥೆಯಲ್ಲಿ ನಮಗೆ ಬರುವ ಅನುಭವದ ಸಂಸ್ಕಾರದಿಂದ ಉಂಟಾಗ್ತಾ ಇದೆ. ಅದರಿಂದಲೇ ಅವು ಎಚ್ಚರದಲ್ಲಿ ನಾವು ಕಾಣುವ ವಸ್ತುಗಳಿಗಿಂತ ಭಿನ್ನವಾಗಿದೆ ಹಾಗಂತ ಹೇಳ್ತಾ ಇದ್ದಾರೆ. ಅಂದರೆ ತೈಜಸನು ಈ ಅಂತಃಪ್ರಜ್ಞ ಹಾಗಂತೇಳಿ ಅವನಿಗೆ ಒಂದು ಹೆಸರು ಇದೆ. ಈಗ ಈ ವರಾಹ ಪುರಾಣದಲ್ಲಿಯೂ ಇವನಿಗೆ ತೈಜಸ್ವರೂಪಿ ಭಗವಂತನಿಗೆ ಅಂತಃಪ್ರಜ್ಞ
ಹಾಗಂತೇಳಿ ಒಂದು ನಾಮ ಇದೆ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಉಪನಿಷತ್ ಅಂತ ಹೇಳ್ತಾರೆ. ಯತ್ರ ಸುಪ್ತೋನ ಕಂಚನ ಕಾಮಂ ಕಾಮಯತೇನ ಕಂಚನ ಸ್ವಪ್ನಂ ಪಶ್ಯತ ತತ್ ಸುಷುಪ್ತಂ. ಪ್ರಾಜ್ಞನು ಮೂರನೆಯ ಒಂದು ಅಂಶನು ಸುಪ್ತ್ಯಾವಸ್ಥೆಯಲ್ಲಿ ಜೀವನ ಸ್ಥಾನವಾದ ಹೃದಯಾಕಾಶವೇ ಅವನ ಸ್ಥಾನವಾಗಿದೆ ಹಾಗಂತ ಹೇಳ್ತಾ ಇದ್ದಾರೆ. ಮತ್ತು ನಾವು ಕಣ್ಣು ಮುಚ್ಚಿದ್ದೀವಿ, ಕಣ್ಣು ಮುಚ್ಚಿಕೊಂಡು ನಿದ್ರೆ ಮಾಡುವಾಗ ಸ್ವಪ್ನ ಬೀಳುತ್ತೆ. ಸ್ವಪ್ನದಲ್ಲಿರುವ ರೂಪ ಕಂಠದಲ್ಲಿರುವ ತೈಜಸ ರೂಪ. ಈ ಕಣ್ಣಲ್ಲಿರುವ ರೂಪ ಏನಾಯಿತು? ಈ ಕಣ್ಣಲ್ಲಿರುವ ರೂಪ ಕೆಲಸ ನಿಂತೋಯ್ತು, ಏನೋ ಭಗವಂತನ ಕೆಲಸ ನಿಂತೋಯ್ತು. ಕಂಠದಲ್ಲಿ ಬಂದು ಐಕ್ಯವಾಗ್ತಾನೆ, ಯಾಕಂದರೆ ಅದೇ ರೂಪ. ಆ ಕಂಠದಲ್ಲಿ ಇರುವ ಭಗವಂತನಲ್ಲಿ ಐಕ್ಯವಾಗುವಾಗ ಕನಸಿನ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಾನ. ಆ ಕನಸಿನ ಲೋಕ ನಾವೇ ಕಾಣ್ತಾ ಇರೋದು. ಈ ಪ್ರಪಂಚಕ್ಕಿಂತ ವಿಲಕ್ಷಣವಾದ ಎಷ್ಟೋ ಪ್ರಪಂಚವನ್ನು ದೊಡ್ಡ ದೊಡ್ಡ ವಸ್ತುಗಳನ್ನು ನಾವು ನೋಡ್ತಾ ಇದ್ವಿ. ಆ ರೀತಿಯಲ್ಲಿ ಎಲ್ಲಿಂದ ಬಂತು ಅಂದರೆ ನಮ್ಮ ಸಂಸ್ಕಾರದಿಂದ ಬಂತು. ಮತ್ತು ಅದಕ್ಕೆ ಭಗವಂತನೇ ನ್ಯಾಮಕ. ನಮಗೆ ಅವನು ಶುಭಭೋಕ್ತರು. ಕನಸಲ್ಲಿ ಏನೋ ಒಂದು ಕೆಟ್ಟ ಕನಸಾಯಿತು, ನಾವು ದುಃಖ ಬೀಳ್ತೀವಿ, ಎದ್ದು ಅಳ್ತೀವಿ, ಅಯ್ಯೋ ಆಯ್ತಪ್ಪ ಕನಸು ಆಯಿತು, ಏನೋ ದೇವರೇ ಇದು ನಿಜ ಆಗಬಾರ್ದು. ಎಷ್ಟೋ ಕನಸು ನಿಜ ಆಗಿತ್ತಾ ಇದೆ. 90% ಕನಸು ನಿಜವಾಗಿಯೂ ನಮ್ಮ ಅನುಭವಕ್ಕೆ ಬರ್ತಾ ಇರೋ ವಿಷಯವೇ. ಅಂದರೆ ಈ ತೈಜಸ್ರು ಭಗವಂತರಲ್ಲಿ ಬೇಡ್ಕೊಳ್ಬೇಕು. ಆವಾಗಲೇ ಈ ಥರ ಮಾಡಬೇಡ ತೈಜಸ, ನಿನ್ನ ಭಕ್ತ ನಾನು, ನಿನ್ನನ್ನು ಕೊಂಡಾಡ್ತಾ ಇದ್ದೀನಿ, ನೀವು ಓಂಕಾರ ಶುದ್ಧವಾಚನಾಗಿದ್ದಿ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಿ, ನಿನಗೆ ಅಂತಃಪ್ರಜ್ಞಾಂತ ಹೆಸರು ಪ್ರಾಜ್ಞರೂಪ ಭಗವಂತ, ನೀನು ಕಟ್ಟದಲ್ಲಿರುವ ತೈಜಸ್ವರೂಪ ಭಗವಂತ, ನಿನ್ನ ಬೇಡ್ತಾ ಇದ್ದೀನಿ, ನೀನು ಕೆಟ್ಟ ಕನಸನ್ನು ಕೊಡಬೇಡ ಅಂತ ಹೇಳುವಾಗ ಆ ಕೆಟ್ಟ ಕನಸು ಬೀಳೋದಿಲ್ಲ. ಆ ರೀತಿಯಲ್ಲಿ ನಾವು ಕನಸನ್ನು ಕೂಡ ಭಗವಂತನ ಪೂಜೆ ಅಂತ ನೋಡಬೇಕು, ಅದನ್ನು ಒಪ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಶುಪ್ತ ಸ್ಥಾನ ಏಕೀಭೂತಃ ಪ್ರಾಜ್ಞಗಣ ವಿನ ಆನಂದಮಯೋ ಜ್ಞಾನಂದಬುಕ್ ಚೇತೋಮುಖ ಪ್ರಾಜ್ಞಸ್ತೃತೀಯ ಪಾದ ಚೇತ. ಅವನ ಅತ್ಯಂತ ಅನಂತ ಕೋಟಿ ಕೋಟಿ ಸೂರ್ಯ ಪ್ರಕಾಶವಾಗಿ ಬಿಂಬರೂಪಿ ಇದ್ದಾನ ನಮ್ಮ ಹೃತ್ಕಮಲ ಆಕಾಶದಲ್ಲಿ. ಆ ಬಿಂಬರೂಪಿ ಭಗವಂತ ಏನೋ ಅದೇ ರೂಪ ಜೀವನಾದ ನಮಗೂ. ಅವನಿಗೆ ಪ್ರಾಜ್ಞಗಣ ಹಾಗಂತೇಳಿ ಒಂದು ಹೆಸರು. ಮತ್ತು ಹೇಳ್ತಾರೆ ಇನ್ನು ಆನಂದಮಯವಾಗಿದ್ದಾನ. ಆನಂದ ಬುಕ್ ಭೋಕ್ತೃ, ಅವ ಶುಭಭೋಕ್ತೃವಾಗಿದ್ದಾನ. ವಿಶ್ವನೂ ಅಷ್ಟೇ, ತೇಜಸ್ವರೂಪಿ ಭಗವಂತನೂ ಅಷ್ಟೇ, ಪ್ರಾಜ್ಞರೂಪಿ ಭಗವಂತನೂ ಅಷ್ಟೇ. ಅವ ಏನು ಮಾಡ್ತಾನ? ಶುಭಭೋಕ್ತೃವಾಗಿದ್ದಾನ. ಅಂದರೆ ಅಶುಭ ಅವನ ಮಾಡೋದಿಲ್ಲ. ಅಂದರೆ ಅಶುಭ ನಮಗೆ ಬರ್ತಾ ಇದ್ದಿಲ್ಲ ಅಂದರೆ ಅವ ಅನುಭವ ಮಾಡಿ ಕೊಡ್ತಾನ ಅಂದರೆ ಇಲ್ಲ. ಅವ ಅನುಭವ ಪಟ್ಟು ದುಃಖವನ್ನು ಬಿತ್ತು ನಮಗೆ ದುಃಖ ಕೊಡೋದಿಲ್ಲ. ಇವನಿಗೆ ದುಃಖ ಬರಲಿ, ಯಾಕಂದರೆ ಆ ಕಾಲಕ್ಕೆ ಅವನ ದುಃಖವನ್ನು ಪಡೆಯುವ ಒಂದು ಪ್ರಾರಬ್ಧ ಕರ್ಮ ಅವನಲ್ಲಿ ಆ ಜೀವನಿಗಿದೆ. ಆ ಟೈಮಿಗೆ ಕೊಡ್ತಾನ. ಇಚ್ಛೆ ಬಂದರೆ ಸಾಕು. ಒಬ್ಬ ಕೊಳ ಮಾಡ್ತಾನೆ, ಇವನು ಕೊಳ ಮಾಡಬೇಕು ಅಂತೇಳಿ ಸಾಯಿಸಬೇಕು ಅಂತೇಳಿ ಚೂರಿನ ಚುಚ್ತಾನೆ. ಅವನಿಗೆ ದುಃಖ ಆಗಬೇಕು ಅಂತ ಹೇಳಿ ಚುಚ್ತಾನೆ. ದುಃಖ ಆಗಿದ್ದು ಇವನಿಗೆ ಸುಖ ಆಯಿತು. ಯಾರಿಗೆ? ಚುಚ್ಚೋನಿಗೆ. ಅಪ್ಪ ನನ್ನ ಕಾರ್ಯ ಸಾಧನ ಆಯಿತು, ಸತ್ತೋದ, ಅವನಿಗೆ ಏಟು ಬಿತ್ತು. ಆದರೆ ದುಃಖ ಆಗಿದ್ದು ಏಟು ತಿಂದವನಿಗೆ, ಕೊಲೆ ಆದವನಿಗೆ. ಇವನಿಗೆ ದುಃಖ ಆಗಲಿ ಅಷ್ಟೇ. ಈ ಟೈಮಿಂದ ಈ ಟೈಮಿಗೆ ಇವನಿಗೆ ದುಃಖ ಆಗಲಿ, ಈ ಟೈಮಿಂದ ಇವನ ಟೈಮ್ಗೆ ಆಪರೇಷನ್ ಆಗಲಿ, ದುಃಖ ಬೀಗಲಿ. ಪ್ರಾರಬ್ಧ ಕರ್ಮ ಇದೆ. ಆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವ ಕೊಡ್ತಾನ. ಅಂದರೆ ನಾವು ಈ ಪ್ರಾಜ್ಞ ಬಿಂಬರೂಪಿ ಭಗವಂತನ ಆರಾಧನೆಯಿಂದ ಅವ ಆನಂದಮಯವಾಗಿದ್ದಾನ ಅನ್ನುವಾಗ ನಾವು ಆನಂದಮಯ. ಯಾಕಂದರೆ ಸಕ್ಕರೆ ಅಥವಾ ಬೆಲ್ಲದ ಅಚ್ಚು ಎಲ್ಲಿ ಮುರಿದ್ರೂ, ಕಣ್ಣು ಇರಲಿ, ಕಿವಿ ಇರಲಿ, ಪಾದ ಇರಲಿ, ಎಲ್ಲವೂ ಸಕ್ಕರೆ ಅಚ್ಚೆ. ಅದನ್ನು ಮುರಿದು ತಿಂತೀವಿ. ಕಾಲು ಚೆನ್ನಾಗಿಲ್ಲ, ಕೈ ಚೆನ್ನಾಗಿಲ್ಲ ಅಂತ ಹೇಳ್ತೀವಿಯಾ? ಎಲ್ಲ ಸಕ್ಕರೆ ವ್ಯಾಪ್ತನಾಗಿದೆ, ಅಷ್ಟೇ ರುಚಿ. ನಾವು ಅವನನ್ನು ವ್ಯಾಪ್ತವಾಗಿದ್ದೀವಿ. ಅವ ಬಿಂಬರೂಪವಾಗಿದ್ದ ಪ್ರತಿಬಿಂಬ ನಾವು ಇದ್ದೀವಿ. ಅವ ಬಿಂಬರೂಪ, ನಾವು ಪ್ರತಿಬಿಂಬವಾಗಿದ್ದೀವಿ. ಆನಂದ ಬುಕ್ಕು ಅವ. ಯಾರೋ ಬಿಂಬರೂಪಿ ಭಗವಂತ ಆನಂದ ಬುಕ್ಕು. ನಾವು ಅದನ್ನು ಬಿಟ್ಟು ದುಃಖ ಬುಕ್ಕ ಆಗ್ತಾ ಇದ್ದೀವಿ. ಏನೋ ಹಳೇದೇನೋ ನೆನೆಸ್ಕೊಳ್ತಾ ಬೀಳೋದು, ನಮಗೆ ದುಃಖ ಬರುತ್ತೆ. ಯಾವಳೋ ಒಂದು 10 ವರ್ಷ ಹಿಂದೆ ನಡೆದ ಘಟನೆ.
10 ವರ್ಷ ಇಂಥ ನಡೆದ ಘಟನೆಯನ್ನು 10 ವರ್ಷ ಹಿಂದೆ ಈ ಟೈಮಿಗೆ ಈ ತಿಂಗಳಲ್ಲಿ ನನ್ನ ನೀವು ಏನು ಮಾಡಿದಿರಿ ಹಾಗಂತ ಹೆಂಡತಿಗೆ ಗಂಡನ ಜಗಳ ಆಡೋದು. ಗಂಡ 2 ತಿಂಗಳ ಹಿಂದೆ ಎಂಥ ಮಾತಾಡಿಬಿಟ್ಟೆ ನೀನು ಹಾಗಂತ ಬೈಯೋದು. ಈ ಜಗಳ ಎಲ್ಲಿಂದ ಬಂತು? ಈ ಪ್ರಾಜ್ಞರೂಪ ಭಗವಂತನ ಆನಂದ ಬುಕ್ಕನ್ನು ಅವರು ಚಿಂತನೆ ಮಾಡಿಲ್ಲ, ಮನೆಯಲ್ಲಿ ಜಗಳ. ಅದಕ್ಕೆ ಹೇಳ್ತಾ ಇರೋದು, ಈ ಪ್ರಾಜ್ಞರೂಪಿ ಭಗವಂತ ಆನಂದ ಬುಕ್ಕವಾಗಿದ್ದಾನ, ಗುಣಪರಿಪೂರ್ಣ ಆಗಿದ್ದಾನ, ಓಂಕಾರ ವಾಚ್ಯನಾಗಿದ್ದಾನ, ಇಷ್ಟೆಲ್ಲ ನಾವು ಚಿಂತನೆ ಮಾಡುವಾಗ ಅವ ಒಳ್ಳೆಯದನ್ನೇ ಮಾಡ್ತಾನ ಅಂತೇಳಿ ನಮ್ಮ ಅನುಸಂಧಾನ ಮಾಡಿಕೊಂಡು ನಡಿಬೇಕು. ಅದ್ಯಾಕೆ ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಈ ಸಂಸಾರ ಅವಸ್ಥೆಯಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ನಾಳೆ ನೋಡಿ ಏಕಾದಶಿ, ಒಂದು ದಿನ ಏಕಾದಶಿ ಮಾಡುವಾಗಲೇ ಕಷ್ಟ ಆಗಿಬಿಡುತ್ತೆ. ಅವರೆಲ್ಲ ಎಷ್ಟೆಷ್ಟು ಸಹಸ್ರ ವರ್ಷಗಳು ಸಾಧನೆ ಮಾಡ್ತಾ ಇದ್ದಾರೆ ಉಪವಾಸದಲ್ಲಿ. ರಾಯರು ಎಂಥ ಒಂದು ಬಡತನದಲ್ಲಿ ಜೀವನ ಮಾಡಿದರು. ಯಾಕೆ ಅವರು ಆನಂದವಾಗಿದ್ದರು? ಅಂತ ಕೂತ್ಕೊಂಡು ಹತ್ತಿಲ್ಲ. ಸರಸ್ವತಿ ದೇವಿ ಹೆಂಡ್ತಿ ಅವರು ಜುಟ್ಟನ್ನು ಹಿಡಿದು ಆಡಿಸಿ ಹೋಗ್ರಿ ಕೆಲ್ಸಕ್ಕೆ ಹೋಗ್ರಿ ಅಂತ ಕಳಿಸಿಲ್ಲ. ಸಂಪಾದನೆ ಮಾಡ್ಕೊಂಡ್ರಿ ಆ ರಾಜನ್ನು ಹೊಗಳ್ರಿ, ರಾಜನ್ನು ಹೊಗಳೋದು ಒಂದು ಕವಿತೆಯನ್ನು ಮಾಡಿ ಅವನಿಗೆ ಕೊಟ್ಟು ಅವ ಬೆಳ್ಳಿ ಬಂಗಾರ ತಂದು ಕೊಡ್ತಾನೆ, ಚೆನ್ನಾಗಿ ಊಟ ಮಾಡಿಕೊಂಡು ನಾವು ತಿಂದ್ಕೊಂಡಿರೋಣ ಒಳ್ಳೆ ಕೂಟು ಸಾಂಬಾರು. ಅವಳು ಹೇಳಿಲ್ಲ, ಸರಸ್ವತಿ ದೇವಿ ಹೇಳಿಲ್ಲ, ಅವ್ರು ಹೆಂಡ್ತಿ ರಾಯರ ಹೆಂಡ್ತಿ ಹೇಳಿಲ್ಲ. ಯಾಕೆ? ಈ ಪ್ರಾಚ್ಯನಲ್ಲಿಯೇ ಯಾವಾಗಲೂ ಅವರು ಇರುವಾಗ ಹೊರಡ ಪ್ರಪಂಚದ ವ್ಯಾಪಾರ ಅವ್ರಿಗೆ ಇಲ್ಲವೇ ಇಲ್ಲ. ನೋಡ್ರಿ ಎಂಥ ಗ್ರಂಥ ರಚನೆ ಮಾಡಿ ಕೊಟ್ಟಿದ್ದಾರೆ ರಾಯರು. ಅವರು ಪ್ರಪಂಚ ಇಂಥದ್ದು, ಇಂಥ ಪ್ರಪಂಚದಲ್ಲಿ ನಾವು ನುಗ್ಗಬೇಕು ಅಂತ, ನಮಗೆ ನಾವು ಉದ್ಧಾರ ಆಗಬೇಕು ಅಂತ ಗ್ರಂಥ ಮಾಡಿ ಕೊಡುವಾಗ ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಉದ್ಧಾರ ಆಗೋದು ಹೇಗೆ? ಅವ್ರು ಪಾಠ ಪ್ರವಚನದಲ್ಲಿದ್ದವರು, ಶಿಷ್ಯರನ್ನ ಉದ್ಧಾರ ಮಾಡಿದವರು, ಇಂದು ಉದ್ಧಾರ ಮಾಡ್ತಾ ಇದ್ದಾರೆ ರಾಯರು. ಇಂಥ ರಾಯರು ಆನಂದ ಮುಖವಾಗಿರುವ ಭಗವಂತನ ಒಂದು ವ್ಯಾಪಾರವನ್ನು ತಿಳಿಯುವಾಗ ಆ ಪ್ರಪಂಚದ ಕಷ್ಟ ಅವರಿಗಿಲ್ಲ, ಹೆಂಡತಿ ಗಂಡನಿಗೆ ಜಗಳ ಇಲ್ಲ, ಮನೆಯಲ್ಲಿ ಏನೂ ಇಲ್ಲ ಅಂತಿಲ್ಲ. ಅಲ್ಲಿರುವ ಒಡಕು ಪಾತ್ರೆಯೂ ಕೂಡ ಕಳ್ತನವಾಯಿತು, ಅದು ಅವರಿಗೆ ದುಃಖ ಬಂದಿಲ್ಲ. ಸ್ವಲ್ಪ ಹೊತ್ತು ನಮ್ಮ ಮೊಬೈಲ್ ಕಾಣೆ ಅಂದರೆ ಹುಡುಕ ಬಡ ಅಂತ ಹೇಳೋ ಹೊಡ್ಕೊಳುತ್ತೆ, ಮೊಬೈಲ್ ಕಾಣೆ ಅಂತ. ಯಾಕೆ? ಅಭಿಮಾನ ಆಗಲಿ, ಅಭಿಮಾನ ಬಿಡಬೇಕು. ಬಿಂಬ ರೂಪದಲ್ಲಿ ಅಭಿಮಾನವನ್ನು ಹೊಂದಬೇಕು. ಅಂಥ ಬಿಂಬರೂಪ ಇದ್ದಾನ, ಹಾಗಂತೇಳಿ ನಾವು ಚಿಂತನೆ ಮಾಡಬೇಕು. ಹೇಳ್ತಾ ಇದ್ದಾರೆ, ವಿಶ್ವ ಹಾಗೂ ತೈಜಸ ರೂಪಗಳಿಂದ ಅಜ್ಞಾನವನ್ನು ಕಾಲವನ್ನು ಚೆನ್ನಾಗಿ ತಿಳಿಯುವಂತೆ ಮಾಡುವನು. ಇಷ್ಟು ಕಾಲ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಹಾಗಂತ ಬರ್ತಲ್ಲ, ಆ ಕಾಲಜ್ಞಾನವನ್ನು ಕೊಡುವವನು. ಮತ್ತು ಇಷ್ಟು ಸ್ವಪ್ನ ಪದಾರ್ಥ ನೋಡಿದೆ, ಆ ಸ್ವಪ್ನ ಪದಾರ್ಥವನ್ನು ತೋರಿಸಿಕೊಡುವವನು ಎಲ್ಲವೂ ಕೂಡ ಭಗವಂತನಾಗಿದ್ದಾನೆ. ವಿಷಯ ಭೋಗವಿಲ್ಲದೆ ಸ್ವರೂಪಾನಂದವನ್ನು ತಾನೂ ಭೋಗಿಸುವನು, ಜೀವಾತ್ಮನು ಭೋಗಿಸುವಂತೆ ಮಾಡ್ತಾ ಇದ್ದಾನ. ಇವನ ಮುಖವೇ ಮೊದಲಾದ ಅವಯವಗಳು ಜ್ಞಾನ ಆನಂದಮಯವಾಗಿರೋದು. ಈ ಬಿಂಬರೂಪಿ ಭಗವಂತ ಜ್ಞಾನ ಮತ್ತು ಆನಂದಮಯವಾಗಿರುವವನು ಈ ಬಿಂಬರೂಪಿ, ನಮ್ಮ ಬಿಂಬರೂಪಿ ಭಗವಂತ. ಅಂದರೆ ಪ್ರತಿಬಿಂಬಕ್ಕೂ ಕೂಡ ಅಷ್ಟೇ ಇಲ್ಲ, ಆದರೆ ಸಾದೃಶ್ಯ ಇದೆ. ಏನು? ಜ್ಞಾನ ಆನಂದಮಯವಾಗಿರೋ ಜೀವ. ಯಾಕೆ? ಬಿಂಬರೂಪಿ ಜ್ಞಾನ ಆನಂದಮಯ. ಹಾಗಂತೇಳಿ ಚಿಂತನೆ ಮಾಡುವ ವಿಷಯವನ್ನು ಹೇಳ್ತಾ ಇದ್ದಾರೆ. ಮತ್ತು ಉಪನಿಷತ್ ಮಂತ್ರವನ್ನು ನೋಡೋಣ. ದಕ್ಷಿಣಾಂಶ ಮುಖೇ ವಿಶ್ವ ಮನಸ್ಯಸ್ತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಜ್ಞಾಸ್ತದಾ ದೇಗೆ ವಿವಸ್ಥಿತಃ. ವೈಶ್ವಾನರನು ಬಲಕನ ಅಗ್ರಭಾಗದಲ್ಲಿ, ತೇಜಸ್ಸನ್ನು ಮನಸ್ಸಿನೊಳಗೆ, ಪ್ರಾಜ್ಞನು ಹೃದಯಾಕಾಶದಲ್ಲಿ. ಹೀಗೆ ಭಗವಂತನ ಪ್ರತಿಯೊಬ್ಬರು ದೇಹದಲ್ಲಿಯೂ ಕೂಡ 3 ರೂಪಗಳಿಂದ ಇದ್ದಾನ ಅಂತ ಮತ್ತು ಹೇಳಿ, ವಿಶ್ವೇಯಿ ಸ್ಥೂಲಬುಕ್ ನಿತ್ಯಂ ತೇಜಸ ಪ್ರಯುಕ್ತಬುಕ್ ಆನಂದಬುಕ್ ತದಾ ಪ್ರಾಜ್ಞಸ್ತದಾ ಭೋಗಂ ನಿಬೋಧತೆ. ವೈಶ್ವಾನನು ಜೀವರ ಸ್ಥೂಲ ವಸ್ತುಗಳನ್ನ ಭೋಗಿಸುವಂತೆ ಮಾಡ್ತಾ ಇದ್ದಾನ ಮತ್ತು ಕನಸಿನ ಪ್ರಪಂಚ ತೋರಿಸ್ಕೊಡ್ತಾನೆ ಅಂತ ಆನಂದ ರೂಪದಲ್ಲಿ ಹೇಳಿ ಮತ್ತು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಓಂಕಾರ ಶಬ್ದವಾಚ್ಯ ಅಂತೇಳಿ ಈ ಅರ್ಥವನ್ನು ಮಾತ್ರ ನಿಮಗೆ ಹೇಳ್ತೀನಿ, ಉಪನಿಷತ್ತು ಹೇಳೋದಿಲ್ಲ. ಇವತ್ತು ಈ 3 ರೂಪವನ್ನು ಮುಗಿಸ್ಬೇಕು. ಈ ಓಂಕಾರ ಯಾವುದು? ಓಂಕಾರವೇ ಪ್ರಧಾನವಾಗಿರುವ ಏಕ ಅಕ್ಷರ ಪರಮಾತ್ಮ ಪ್ರತಿಪಾದ್ಯವನ್ನು ಹೇಳುವ ಒಂದು ಶಬ್ದ, ಅದು ಓಂಕಾರ. ಈ ಓಂಕಾರ ಶಬ್ದದಿಂದವೇ
ಎಲ್ಲ ವೇದಕ್ಕೂ ಕೂಡ ಆದಿ. ಓಂಕಾರದಿಂದ ನಮಗೆ ವ್ಯಾಕೃತಿ. ಓಂ ಭೂ ಭುವ ಸ್ವಹ ಅಂತ ನಾವು ಹೇಳ್ತೀವಿ. ಮತ್ತು ಗಾಯತ್ರಿ ಓಂ ತತ್ತಾವಿದವರೇಣ್ಯ ಮೃಗೋ ದೇವತ್ಯಾದಿವಿಗೆ ದೇವೋಪೋದ ದ್ರವ ಗಾಯತ್ರಿ. ಇದನ್ನು ಕೂಡಿಕೊಂಡೇ ವಿಶ್ವಾಮಿತ್ರ ಗಾಯತ್ರಿ ಕೊಟ್ಟಿರೋದು ನಮಗೆ. ಓಂ ಭೂರ್ಭುವ ಸ್ವಹ ತತ್ತಾವಿದವರೇಣ್ಯ ಮೃಗೋ ದೇವತ್ಯಾದಿವಿಗೆ ದ್ಯೋಯೋರ ಪ್ರಚೋದಯಾತ್ ಅಂತ. ಈ 24 ಅಕ್ಷರಗಳು ಎಲ್ಲಿಂದ ಬಂತೋ ನಮಗೆ ಓಂಕಾರ. ಈ ಗಾಯತ್ರಿ ಮಂತ್ರದ ಅರ್ಥವೇ ಪುರುಷ ಸೂಕ್ತ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿ ಏನು ಪ್ರಾರಂಭವಾಗತ್ತೋ ಅವನಿಗೆ ಅನಂತ ಕೈಗಳು, ಅನಂತ ಕಾಲುಗಳು, ಅನಂತ ಪಾದಗಳು, ಅನಂತ ಅವಯಗಳು ಅಂತ ಹೇಳಿ ಕೊಡ್ತಾ ಇದ್ದಾರೋ ಅನಂತ ತಲೆಗಳು ಭಗವಂತ. ಇದು ಈ ಪುರುಷ ಸೂಕ್ತದಿಂದವೇ ಋಕ್ ಯಜುಸಾಮ ಅದರ್ವಣ ವೇದಗಳು, ಉಪನಿಷತ್ ಮಂತ್ರಗಳು. ಇದನ್ನು ಇಟ್ಕೊಂಡು ವೇದವನ್ನು ಭಗವಂತ ಕೊಟ್ಟು ಆ ವೇದದಲ್ಲಿ ಏನಿದೆಯೋ ಅದರ ರೀತಿಯಲ್ಲಿ ಅವನ ಅವತಾರಗಳು ಆಗ್ತಾ ಇದೆ. ಈ ಪ್ರಪಂಚ ಸೃಷ್ಟಿ ಮತ್ತು ಏನು ಪುರಾಣ ಇತಿಹಾಸಗಳು ಎಲ್ಲವೂ ಕೂಡ ಮುಂಚಿತವಾಗಿ ಭಗವಂತನ ರಚನೆ ಮಾಡಲ್ಪಟ್ಟಿದೆ, ಎಲ್ಲವೂ ಆಗಿದೆ. ಅದೇ ರೀತಿಯಲ್ಲಿ ಅವನಿಗೆ ಅವತಾರಗಳಾಗ್ತಾ ಇದೆ. ಈ ಅವತಾರ ಆಗುವ ಭಗವಂತನ ವ್ಯಾಪಾರವನ್ನು ನಾವು ತಿಳಿಬೇಕಾಯ್ತರೆ ವೇದಮಂತ್ರ ಮತ್ತು ಯಾಕೆ ವೇದದಿಂದ ಗಮ್ಯವಾಗಿರೋನು ಭಗವಂತ. ವೇದವನ್ನು ಅರಿತವನು, ವೇದವನ್ನು ಕೊಟ್ಟವನು ತನ್ನ ಮಗ ಬ್ರಹ್ಮದೇವರ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆ ಋಷಿ ಮುನಿಗಳ ಮುಖಾಂತರವಾಗಿ ಬಂದಿದೆ. ಈ ರೀತಿಯಲ್ಲಿ ಇಲ್ಲಿ ಎಲ್ಲದಕ್ಕೂ ಮೂಲಭೂತವಾದ ಒಂದು ಅಕ್ಷರ ಯಾವುದು? ಒಂದೇ ಅಕ್ಷರದಲ್ಲಿ ಅವನ ಕರಿಬೋದು, ಓಂ ಅಂತ. ಅಲ್ಲಿ 3 ಅಕ್ಷರಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮತ್ತು ಉ ಮತ್ತು ಮ. ಉ ಮತ್ತು ಮ. ಅತಿಕ. ಅತಿಕ ಅಂದರೆ ಅಧಿಕವಾಗಿರುವವನು, ಅನಂತ ರೂಪದಲ್ಲಿ ಇರುವವನು. ಉಚ್ಚಾದ ಸರ್ವೋತ್ತಮನಾಗಿರುವವನು. ಮ ಅಂದರೆ ಜ್ಞಾನ ಸ್ವರೂಪನಾಗಿರುವವನು. ಅಕಾರ ಉಕಾರ ಅಕಾರ ಇದು ಏನಿದೆಯೋ ಈ ಶಬ್ದವಾಚ್ಯನು, ಈ ಅಕ್ಷರವಾಚ್ಯನು ಶಬ್ದವಾಚ್ಯನು. ಅನಂತವಾಗಿರುವವನು, ಆನಂದವಾಗಿರುವವನು. ಪ್ರಥಮ ಅಂದರೆ ಆ ಈ ಹಾಗಂತ ಹೇಳ್ತೀವಿ. ಪ್ರಥಮ ಅಕ್ಷರ ಏನು? ಅಕ್ಷರ ಮೊಟ್ಟ ಮೊದಲಾಗಿ ಬರುವುದು. ಆದರೆ ಮೊದಲನೇ ಇರುವವನು ಅವನೇ ಮೊಟ್ಟ ಮೊದಲು ಸರ್ವೋತ್ತಮ ದೇವತೆ. ಪ್ರಪಂಚ ಆದಿಯಲ್ಲಿರುವವನು, ಉಚ್ಚವಾಗಿರುವನು, ಸರ್ವೋತ್ತಮನಾಗಿರುವನು, ಜ್ಞಾನ ಸ್ವರೂಪನಾಗಿರುವನು. ಶಬ್ದವಾಚ್ಯನೋ ವಿಶ್ವರೂಪಿ ಭಗವಂತ. ಉಕಾರ ಶಬ್ದವಾಚನ ಇರುವವನೋ ತೈಜ ಸ್ವರೂಪ ಭಗವಂತ. ಮತ್ತು ಪ್ರಾಜ್ಞರೂಪಿ ಭಗವಂತ ಜ್ಞಾನ ಸ್ವರೂಪನಾಗಿದ್ದಾನೆ. ಮ ಎಂಬ ಅಕ್ಷರ ಪ್ರತಿಪಾದ್ಯನಾಗಿರುವುದು. ಇಷ್ಟು 3 ರೂಪಗಳು ಕೂಡ ಭಗವಂತ ಓಂಕಾರ ಶಬ್ದವಾಚ್ಯನ ಇರುವ ಭಗವಂತನ 3 ರೂಪಗಳು 3 ಅಕ್ಷರ ಪ್ರತಿಪಾದ್ಯನಾಗಿದ್ದಾನ. ಹಾಗಂತ ತಿಳಿದರೆ ಆ ಉಪಾಸನೆಯನ್ನು ಮಾಡಿದರೆ ನಾವು ನಮ್ಮ ಸ್ಥಾನಮಾನದಲ್ಲಿ ಪ್ರಥಮವಾಗಿರ್ತೀವಿ. ನಮ್ಮ ಸ್ಥಾನಮಾನದಲ್ಲಿಯೂ ನಾವು ಏನು ಮಾಡ್ತೀವಿ? ಜ್ಞಾನವನ್ನು ಪಡಿತೀವಿ ಅವನ ಅನುಗ್ರಹದಿಂದ. ಅವ ಸರ್ವೋತ್ತಮನಾಗಿದ್ದಾನ. ನಮ್ಮ ಒಂದು ವ್ಯವಹಾರದಲ್ಲಿ ಒಂದು ಉತ್ತಮವಾದ ಒಂದು ಸ್ಥಾನವನ್ನು ನಾವು ಪಡೆಯಬಹುದು. ಅದಕ್ಕಾಗಿ ಅವನ ಈ ವಿಶ್ವ ತೈಜಸ ಪ್ರಾಜ್ಞ ಈ ರೂಪಗಳಲ್ಲಿ ಇರುವ ಅಕಾರ ಉಕಾರ ಮಕಾರ ಎಂಬ 3 ಅಕ್ಷರ ಪ್ರತಿಪಾದ್ಯನ ಇರುವವನು ಅವ ಭಗವಂತ ಅಂತೇಳಿ ನಾವು ತಿಳಿಯುವಾಗ ಏನಾಗತ್ತೆ? ಓಂ ಅಂದರೆ ಗುಣಪರಿಪೂರ್ಣತ್ವ, ಸರ್ವದೋಷತ್ವ. ಯಾರಿಗೆ ಗುಣ ಪರಿಪೂರ್ಣವಾಗಿದ್ದಾನೋ ಅವ ಸರ್ವದೋಷ ದೂರನಾಗಿಯೂ ಇದ್ದಾನ. ಯಾರು ಸರ್ವದೋಷ ದೂರನಾಗಿದ್ದಾನೋ ಅವನೇ ಸರ್ವೋತ್ತಮನಾಗಿದ್ದಾನ. ಯಾರು ಸರ್ವೋತ್ತಮನಾಗಿದ್ದಾನೋ ಅವನೇ ಸೃಷ್ಟಿ ಸ್ಥಿತಿ ಪಾಲನ ಲಯ. ನಮಗೆ ಜ್ಞಾನ, ಅದರಿಂದ ಆನಂದ, ಅಜ್ಞಾನದಿಂದ ದುಃಖ, ಬಂಧ, ಮೋಕ್ಷ ಇದ ಅಷ್ಟ ಕರ್ತೃತ್ವ ಉಳ್ಳವನಾಗಿದ್ದಾನ ಭಗವಂತ. ಹಾಗಂತೇಳಿ ಒಂದಿಂದ ಏನು ಶಾಸ್ತ್ರ ಹೇಳ್ತಾ ಇದೆಯೋ ಅಷ್ಟನ್ನು ಕೂಡ ನಾವು ಈ ಉಪನಿಷತ್ ಮಂತ್ರದಿಂದ, ಶ್ರುತಿಗಳಿಂದ, ಸುಧಾದ ಗ್ರಂಥಗಳಿಂದ ನಾವು ತಿಳಿದರೆ
ಆ ಜ್ಞಾನವನ್ನು ಪಡೆದರೆ ಏನಾಗತ್ತೆ? ಒಬ್ಬರನ್ನ ಅರ್ಥ ಮಾಡಿಕೊಂಡರೆ ಅತ್ಯಂತ ಫ್ರೆಂಡ್ ಆಗ್ತೀವಿ, ಅದನ್ನೇ ಸಖನಾಗ್ತೀವಿ, ನಾವು ದಾಸನಾಗ್ತೀವಿ, ನಾವು ಭಕ್ತನಾಗ್ತೀವಿ. ಈ ದಾಸತ್ವದಿಂದ, ಭಕ್ತಿಯಿಂದ, ಅವನ ಹತ್ರ ಇರೋದ್ರಿಂದ ನಮಗೆ ಏನು ಮಾಡಿದ್ವಿ? ಜಾಗೃತ ಅವಸ್ಥೆಯಲ್ಲಿ, ಎಚ್ಚರಿಕೆ ಎಂಬ ಅವಸ್ಥೆಯಲ್ಲಿ ವಿಶ್ವರೂಪಿ ಭಗವಂತ ಏನು ಮಾಡ್ತಾ ಇದ್ದಾನೋ ಅದನ್ನೇ ನಾನು ಮಾಡಿದೆ, ನೀನು ಮಾಡಿದ್ದನ್ನು ನಾನು ಮಾಡಿದೆ ಅಂದರೆ ಅಹಂ ಕರ್ತ ಹರಿಗೆ ಕರ್ತ ತತ್ಪೂಜಾ ಕರ್ಮಜ ಇಲಂ. ನಾ ಕರ್ತ ಹರಿಹಿ ಕರ್ತ, ನಾನು ಕರ್ತನಿಲ್ಲ, ಹರಿಹಿ ಕರ್ತ, ಹರಿಯೇವ ಕರ್ತ. ಭಗವಂತನೇ ಕರ್ತೃತ್ವ, ನಾನೇನು ಮಾಡಿಲ್ಲ. ಮತ್ತು ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರವಾಗಿ ಮಾಡಿದ, ನಾನು ಅಸ್ವತಂತ್ರವಾಗಿ ಮಾಡಿದೆ. ಆಯಿತು. ಮೂರನೇದಾಗಿ ಅವ ರೂಪ ನನ್ನಲ್ಲಿ ಇದ್ದರೆ ಮಾತ್ರವೇ ಆ ಕಾರ್ಯ ಮಾಡೋಕ್ಕೆ ಸಾಧ್ಯ. ನಾನು ಸ್ವತಂತ್ರವಾಗಿ ಮಾಡಿಲ್ಲ. ಅವ ಸ್ವಾಮಿತ್ವದಿಂದ ಆತ್ಮನಾಗಿದ್ದುಕೊಂಡು ನನ್ನ ಕರ್ಮವನ್ನು, 3 ವಿಧವಾದ ಕರ್ಮವನ್ನು ನನಗೆ ನನ್ನ ಒಳಗಡೆ ಇದ್ದು ಮಾಡಿದ. ಹಾಗಂತ ತಿಳಿದರೆ ಇಷ್ಟೆಲ್ಲ ಒಂದು ಜ್ಞಾನವನ್ನು ಅವನ ಸ್ತೋತ್ರ ಮಾಡುವಾಗ ನಮಗೆ ಬಂತು ಅಂತ ಹೇಳಿದರೆ, ನಾವು 3 ಅವಸ್ಥೆಯಲ್ಲಿ ಮಾಡುವ ಕರ್ಮಗಳು, ಪಾಪಕರ್ಮಗಳನ್ನ ಭಗವಂತ ಕಡಿಮೆ ಮಾಡ್ತಾ ಒಂದು ಕಾಲಕ್ಕೆ ಜ್ಞಾನಿಯಾಗಿ, ಯೋಗಿಯಾಗಿ, ತಪಸ್ವಿಯಾಗಿ, ಮೋಕ್ಷವನ್ನು ಕೊಡುವ ಅವನ ಭಕ್ತನಾಗಿ, ದಾಸನಾಗಿ ಪರಿವರ್ತನೆಯನ್ನು ಮಾಡಿ ನಮ್ಮನ್ನು ಅವನ ಜೊತೆಯಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಕಾರಣಭೂತವಾಗಿರೋದು ಈ 3 ರೂಪಗಳು, 3 ಅವಸ್ಥೆಗಳು. ಅದಕ್ಕೆ ಸರ್ವಸಮರ್ಪಣ ಗದ್ಯದಲ್ಲಿ ರಾಯರು ಈ ವಿಶ್ವ, ತೇಜಸ, ಪ್ರಾಜ್ಞ ಎಂಬ 3 ರೂಪಗಳನ್ನ ಸುಧಾದಿ ಗ್ರಂಥಗಳು, ಋಗ್ವೇದ, ಸಾಮ ವೇದಗಳಲ್ಲಿ ಬರುವ ವಿಷಯಗಳು, ಮಾಂಡೋಕೋ ಉಪನಿಷತ್ತು, ಇತರ ಉಪನಿಷತ್ತುಗಳಲ್ಲಿ ಬರುವ ಏನೇನು ವಿಷಯಗಳಿದೆಯೋ ಈ ಒಂದು ವಿಷಯವನ್ನೇ ಇನ್ನೂ 1 ತಿಂಗಳು ಮಾಡ್ಬೋದು, ಅಷ್ಟು ವಿಷಯ ಇದೆ. ಕಾಲಾವಕಾಶ ಇಲ್ಲ. ಆದರೂ ಕೂಡ ಸಂಕ್ಷಿಪ್ತ ಕಾಲದಲ್ಲಿ ನಾವು ಭಗವಂತನ ಜ್ಞಾನವನ್ನು ಪಡೆದುಕೊಂಡರೆ ಮೋಕ್ಷ ಕಾರಣವಾಗತ್ತೆ. ಆ ರೀತಿಯಲ್ಲಿ ನಾವು ಮಾಡುವಾಗ ಪಾಪಕರ್ಮಗಳನ್ನು ನೀನೇ ಸ್ವತಂತ್ರವಾಗಿ ಮಾಡಿದಿ. ಮುಂಚೆ ಕಡೆ ಬರ್ತಾ ಇದು ಈ ವಿಷಯ ರಾಯರು ಕೊಟ್ಟಿದ್ದಾರೆ. ಪುಣ್ಯಕರ್ಮಗಳನ್ನು ನೀನೇ ಮಾಡಿದಿ ಎಂಬ ಅನುಸಂಧಾನದಿಂದ ಈ ವಿಶ್ವ, ತೈಜಸ, ಪ್ರಾಜ್ಞರೂಪಿ ಭಗವಂತನೇ ಮಾಡಿದ ಹಾಗಂತ ಹೇಳಿ ನಾವು ಒಪ್ಪಿಸುವಾಗ 3 ಅವಸ್ಥೆಯಲ್ಲಿ ಮಾಡುವ ಕರ್ಮಗಳು ಪುಣ್ಯಕರ್ಮ ಆಗತ್ತೆ. ಭಯ ಭೀತಿಯಿಂದ ದೂರವಾಗ್ತೀವಿ, ಭಯ ನಮ್ಮ ಬಿಟ್ಟು ಹೋಗುತ್ತೆ. ಅಜ್ಞಾನ ಏನಿದೆಯೋ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಅಜ್ಞಾನದಿಂದವೇ ನಮಗೆ ಏನಾಯಿತು? ದುಃಖಕ್ಕೆ ಕಾರಣವಾಯಿತು. ಜ್ಞಾನ ಚೆನ್ನಾಗಿದ್ದರೆ ಸುಖ ಜಾಸ್ತಿ ಆಗತ್ತೆ. ಆ ರೀತಿಯಲ್ಲಿ ಈ ಜ್ಞಾನ ಸಂಪಾದನೆಯಿಂದ ನಾವು ಸುಖಭೋಕ್ತೃ ಆಗಿ ಸುಖವನ್ನೇ ಮಾತ್ರ ಸ್ವೀಕಾರ ಮಾಡಿ ನಾವು ಏನನ್ನು ಮಾಡಬೇಕೋ ಅದನ್ನು ಬಿಡ್ತೀವಿ. ಏನು ಮಾಡಬಾರ್ದೋ, ಏನು ಕಣ್ಣಿಂದ ನೋಡಬಾರ್ದೋ ಅದನ್ನು ಬಿಡ್ತೀವಿ. ಏನು ನಾವು ಕನಸನ್ನು ಕಾಣ್ತಾ ಇದ್ದೀವೋ ಅದರಲ್ಲಿ ಒಳ್ಳೆ ಕನಸನ್ನೇ ಕಾಣೋಕ್ಕೆ ಸಾಧ್ಯ. ಒಳ್ಳೆದನ್ನು ನೆನೆಸ್ಕೊಂಡ್ರೆ ಒಳ್ಳೆ ಕನಸು, ಕೆಟ್ಟದನ್ನು ಚಿಂತನೆ ಮಾಡಿದ್ರೆ ಕೆಟ್ಟ ಕನಸು. ಅಷ್ಟೇ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನು ನಾವು ಶುಭಭೋಕ್ತರನ್ನು ಮಾಡ್ತೀವಿ. ಮತ್ತು ಪ್ರಾಜ್ಞರೂಪಿ ಭಗವಂತ, ಬಿಂಬರೂಪಿ ಭಗವಂತ ಆಲಿಂಗನವಾಗಿ ನಿದ್ದೆ ಕೊಟ್ಟ. ಚೆನ್ನಾಗಿ ನಿದ್ದೆ ಮಾಡಿ, ನಾನು ನಿದ್ದೆ ಮಾಡಿದೆ ಹಾಗಂತೇಳು ಬಿಟ್ಟು ಸ್ವಾಮಿ ನಮಗೆ ನಿದ್ದೆ ಕೊಟ್ಟ ಅಂತ ಹೇಳುವಾಗ ಮತ್ತು ಅವನ ಚಿಂತನೆ ಮಾಡುವಾಗ ಕಷ್ಟ ಆಗಲಿ, ದುಃಖ ಆಗಲಿ, ಸಾಲವಾಗಲಿ, ರೋಗದಲ್ಲಿ 1008 ರೋಗಗಳು ನಮ್ಮ ದೇಹದಲ್ಲಿ ಬರಲಿ, ಏನೇ ಇದ್ದರೂ ಕೂಡ ಆ ಬಿಂಬರೂಪಿ ಭಗವಂತನ ಧ್ಯಾನದಿಂದ ನಾವು ಮಲಗೋಕ್ಕೆ ಮುಂಚೆ ಪ್ರಾಜ್ಞರೂಪಿ ಭಗವಂತನ ನಾವು ಸ್ವಲ್ಪ ಕಾಲ ಚಿಂತನೆ ಮಾಡಿಕೊಂಡ್ರು ಮಲಿಕೊಂಡ್ರೆ ಅದು ಪೂಜೆ. ಪುರಂದರದಾಸರು ಆಡಿದ್ದಾರೆ, ಮಲಗುವುದೆಲ್ಲ ನಿನ್ನ ನಮಸ್ಕಾರವಾಗಲಿ ಅಂತ. ಆ ವಾಕ್ಯ ನನಗೆ ಮರ್ತೋಯ್ತು. ಆ ರೀತಿಯಲ್ಲಿ ಮಲಗೋದೇ ನಮಸ್ಕಾರ. ಏನು ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅದು ನಮಸ್ಕಾರ ಅಂತ ನೋಡಿ. ನಮಸ್ಕಾರ ಮಾಡೋದು, ಮಲಗೋದು ಒಂದು ದೊಡ್ಡ ನಮಸ್ಕಾರ. ಅದು ಮಲ್ಕೊಂಡ್ರೆ ಎದ್ದೇಳೋದಿಲ್ಲ, ಅದು ನಮಸ್ಕಾರ. ಅದು ನಮಸ್ಕಾರ ಆಯಿತು ಅಂತ ನಿದ್ದೆ ಮಾಡೋದೇ ದೊಡ್ಡ ನಮಸ್ಕಾರ ಅಂತ ಬೆಳಿಗ್ಗೆ ಎದ್ದ ಕೂಡಲೇ ಅವನಿಗೆ ಒಪ್ಪಿಸುವಾಗ ನೀವು ಕೋಟಿ ನಮಸ್ಕಾರದ ಮಾಡೋ ಫಲ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಇಷ್ಟೆಲ್ಲ ಬೇರೆ 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 ಗ್ರಂಥಗಳಲ್ಲಿ ಜೋಡಿಸಿರುವ
ಜ್ಞಾನವನ್ನು, ತತ್ವವನ್ನು, ವಿಮರ್ಶೆಗಳನ್ನು, ನಮಗೆ ಹೇಳಿರುವ ಬುದ್ಧಿಗಳನ್ನು ರಾಯರು ಒಟ್ಟು ಕೂಡಿಸಿ ಒಂದೇ ಒಂದು ಲೈನು, ತುಂಬ ಇಲ್ಲ, ಆ ರೀತಿಯಲ್ಲಿ ಒಂದು ಲೈನಲ್ಲಿ ಈ ವಿಶ್ವ ತೈಜಸ ಪ್ರಾಜ್ಞ ರೂಪವನ್ನು ವರ್ಣ ಮಾಡ್ತಾ ಇದ್ದಾರೆ. ಜಾಗ್ರತೆ ಅಂದರೆ ಜಾಗೃತ ಅವಸ್ಥೆ, ಎಚ್ಚರಿಕೆ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತ್ಯಾಖ್ಯ ಅಂದರೆ ಸುಷುಪ್ತಿ ಅವಸ್ಥೆ, ಅಖ್ಯ ಅವಸ್ಥೆಯ ತ್ರಯ ನಿಯಾಮಕ. ಈ ಮೂರು ಅವಸ್ಥೆಗಳ ನಿಯಾಮಕನಾಗಿರುವ ಮದಂತರ್ಯಾಮಿ ನನ್ನ ಅಂತರ್ಯಾಮ ಇರುವ ಮುಖ್ಯ ಪ್ರಾಣಾಂತರ್ಗತ. ಇದು ಮುಖ್ಯ, ನಾವು ಯಾರೋ ಇಲ್ಲ, ಮುಖ್ಯ ಪ್ರಾಣಾಂತರ್ಗತ, ನಮ್ಮಲ್ಲಿರುವ ಮುಖ್ಯ ಪ್ರಾಣಾಂತರ್ಗತ, ಮುಖ್ಯ ಪ್ರಾಣದೇವರ ಅಂತರ್ಯಾಮ ಇರುವ ವಿಶ್ವ ತೇಜಸ ಪ್ರಾಜ್ಞಾತ್ಮಕ. ಯಾಕೆ ಮುಖ್ಯ ಪ್ರಾಣನ ನಾವು ಚಿಂತನೆ ಮಾಡಬೇಕು? ಡೈರೆಕ್ಟಾಗಿ ಮಾಡೋದಿಲ್ಲ ಭಗವಂತ. ಅವನಿಗೆ ಒಬ್ಬ ಇದ್ದಾನ ಕೆಲಸ ಮಾಡೋಕ್ಕೆ, ಸದಾ ಕೈ ಮುಗಿದು ಸ್ವಾಮಿ ಅಂತ ನೋಡಿ ಕೈ ಮುಗಿತಾ ಇದ್ದಾನ. ಏನು ಕೆಲಸ ಮಾಡಬೇಕು? ಹೋಗೋ ಹನುಮಂತಾಚಾರ್ಯ ರಾಯರ ಮಠದಲ್ಲಿ ಪ್ರವಚನಕ್ಕೆ ಒಪ್ಕೊಂಡಿದ್ದಾರೆ, ಅವರು ಒಳಗಿನಿಂದ ಚೆನ್ನಾಗಿ ಪ್ರವಚನ ನುಡಿಸು ಹಾಗಂತ ಹೇಳಿದರೆ ಮಾತ್ರವೇ ನನ್ನ ಒಳಗಡೆಯಿಂದ ಇಷ್ಟು ವಿಷಯಗಳು ಹೊರಗಡೆ ಬರೋಕ್ಕೆ ಸಾಧ್ಯವಾಗತ್ತೆ. ಅಂದರೆ ಮುಖ್ಯ ಪ್ರಾಣರ ಅಂತರ್ಯಾಮಿ ಚಿಂತನೆ ಮಾಡಬೇಕು ನಾವು ಈ ಮೂರು ಅವಸ್ಥೆಗಳಿಗೂ. ಈ ಮುಖ್ಯ ಪ್ರಾಣ ಅಂದರೆ ವಿಶ್ವಾತೇಶ ಪ್ರಾಜ್ಞಾತ್ಮ, ಈ ಪ್ರವಚನವನ್ನು ನನ್ನಲ್ಲಿರುವ ಮುಖ್ಯ ಪ್ರಾಣಾಂತರ್ಗತ ವಿಶ್ವಾತೇಶ ಪ್ರಾಜ್ಞಾತ್ಮ ರೂಪಗಳಿಗೆ ಈ ದಿನ ಪ್ರವಚನವನ್ನು ಸಮರ್ಪಣೆ ಮಾಡ್ತಾ, ನಾಳೆಗೆ ಸಾಮವೇದದಲ್ಲಿ ಬರುವ ವಿಷಯವನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೀವಿ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಪ್ರಕೃತೆ ಸ್ವಭಾವತ್ ಕರೋಮಿ ಯತ್ತತ್ತು ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯಿದಿ ಸಮರ್ಪಯಾಮಿ. ಶ್ರೀ ಶ್ರೀ ರಾಘವೇಂದ್ರ ಗುರುವಂಗತ ಭಾರತೀ ರಮ ಮುಖ್ಯ ಪ್ರಾಣಾಂತರ್ಗತ ವಿಶ್ವತೇಜ ಪ್ರಾಜ್ಞಾತ್ಮನಿಗೆ ಸಮರ್ಪಣವಾಗ್ತದೆ. ಕೃಷ್ಣಾರ್ಪಣ ಮತ್ತು ಪ್ರಸಾದ ಇದೆ ತತ್ತಾವರೇ ಬರ್ಗೋ ದಿವಸ. ಹಾಂ ಸರ್. ಓಂ ವಿಶ್ವಾಯ ನಮೋಂ ತೇಜಸಾಯ ನಮೋಂ ಪ್ರಾಜ್ಞಾಯ ನಮೋಂ ತುರ್ಯಾಯ ನಮೋಂ ಅನೇಂದ್ರ ಕುರ್ಮವರ ನರಸಿಂಹವಾಮನ ವರಸಾಮ ಶ್ರೀರಾಮಕೃಷ್ಣ ಬುದ್ಧಿ ಕಲ್ಪಿಸುವ ಆತ್ಮಾಂತರಾತ್ಮಾತ್ಮ ಜ್ಞಾನ. ಹನುಮನುಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಶ್ರೀ ಶ್ರೀ ರಾಘವೇಂದ್ರ ತೀರ್ಥ ಗುರುವಂದರ್ಭಾತೀರ್ಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.